Hello everyone, welcome to Invise Academy. In part 1 ವಿಡಿಯೋದಲ್ಲಿ ಎಂಡಿಂಗ್ ಅಲ್ಲಿ we are talking about Apsara N. She is an IAS officer, our student and very obedient, very disciplined student. ನಮ್ಮ ಒಂದು ಆಪ್ಷನಲ್ ಅಲ್ಲಿ ನಮ್ಮ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ she is the one who written all the test actually. So almost she got selected into IAS and she is very much happy and she shared in her own telegram ಕೂಡ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ she shared and almost 3 to 4 ಸ್ಟೂಡೆಂಟ್ಸು ಅವರ ಕಡೆಯಿಂದ ಎವ್ರಿ ಇಯರ್ ಸಿಗ್ತಿದ್ದಾರೆ ನಮಗೆ. ಶಿ ರೆಕಮೆಂಡೆಡ್ ಪರ್ಸನಲಿ. ಸೊ ಆಲ್ರೆಡಿ ಸರ್ವಿಸ್ ಅಲ್ಲಿ ಇದ್ದಾರೆ. IRS ಆಲ್ರೆಡಿ ದ ಪರ್ಸನ್ ಹೂ ಇಸ್ ಇನ್ IRS ಹ್ಯಾವ್ ಜಾಯಿನ್ಡ್ ಅವರ್ ಮೆಂಟರ್ಶಿಪ್ ಪ್ರೋಗ್ರಾಮ್. ಸೊ ಪ್ರೆಸೆಂಟ್ಲಿ ಈಗ 2026 ಮೈನ್ಸ್ ಬರೀತಿದ್ದಾರೆ ಅವರು. ಹಿ ಈಸ್ ವರ್ಕಿಂಗ್ ಟುವರ್ಡ್ಸ್ ಟು ಗೆಟ್ IAS ಬೇಕು ಅಂತ ಹಿ ಈಸ್ ವರ್ಕಿಂಗ್. ಸೊ ಬಿಕಾಸ್ ಶಿ ಅಪ್ರಿಷಿಯೇಟೆಡ್ ದ ಮೆಂಟರ್ಶಿಪ್ and she recommended the many other candidates. Now ಇಲ್ಲಿ ಬನ್ನಿ, see this is the image I just want to show. ಮೆಂಟರ್ಶಿಪ್ ಅಂತ ಅಂದ್ವಲ್ಲ. ಸೊ ಡ್ಯೂರಿಂಗ್ ಮೈನ್ಸ್ ಟೈಮ್ ಅಲ್ಲಿ ಸಿ ಕ್ಲಾಸಸ್ ಎನಿವೇ ಡಿಫ್ರೆಂಟ್ಲಿ ಆನ್ಲೈನ್ ಅಲ್ಲಿ ನಾವು ಕೊಡ್ತಿದ್ವಿ. ರೆಕಾರ್ಡಿಂಗ್ ಸೆಕ್ಷನ್ಸ್ ಇಲ್ಲೂ ಅಷ್ಟೇ, ಅವರಿಗೆ ರೆಕಾರ್ಡಿಂಗ್ ಸೆಷನ್ಸ್ ಅಲ್ಲಿ ವಿ ಆರ್ ಪ್ರೊವೈಡಿಂಗ್ ದ ಕ್ಲಾಸಸ್. ಬಟ್ ಮೈನ್ ಏನು ಅಂತಂದ್ರೆ ಮೆಂಟರ್ಶಿಪ್ ಆಗಲಿ ಒಂದು ಸ್ಟ್ರಾಟಜಿ ಆಗಲಿ, ಸೊ ವಿ ಯೂಸ್ ಟು ಡಿಸ್ಕಸ್ ಆಕ್ಚುಲಿ. ಸಿ ಅವ್ರ ಮೆಂಟರ್ಸು, ಸೊ ನಾವು ಕೂಡ KS ಮೈನ್ಸ್ ಆಗಲಿ UPSC ಮೈನ್ಸ್ ಬರ್ತಿದ್ವಿ. ಓಕೆ, ಇಂಟರ್ವ್ಯೂವರೆಗೂ ಅಪಿಯರ್ ಆಗಿದ್ವಿ ಅಂಡ್ ಶಿ ಈಸ್ ದ ಅಪ್ಸರಾ ಎನ್. ಸೊ IAS ವಿ ಯೂಸ್ ಟು ಹ್ಯಾವ್ ಎ 1-to-1 ಡಿಸ್ಕಷನ್ಸ್ ಇನ್ ದ ಆಫೀಸ್. ಓಕೆ, ಸೊ ನಾ ಹೇಳ್ತಿದ್ದೆ ಮೈನ್ಸ್ ಸ್ಟೋರಿ ಅಂತ. ಸೊ 1 minute ಅಲ್ಲಿ ಐ ಬ್ರೀಫ್ಲಿ ಡಿಸ್ಕಸ್ ಇಟ್. ಸೊ ಆ ಒಂದು ಮೈನ್ಸ್ ಬರಿಬೇಕಾದ್ರೆ ಶಿ ಜಾಯಿಂಡ್ ಮೆನಿ ಇನ್ಸ್ಟಿಟ್ಯೂಟ್ಸ್. ಸೊ ಮೈನ್ಸ್ ಟೆಸ್ಟ್ ಸೀರೀಸ್ ಬರೀತಿದ್ರು. ನಾ ಹೇಳಿದೆ 3 to 4 ಮಾರ್ಕ್ಸ್ ಬರ್ತಿತ್ತು ಈಚ್ ಕ್ವಶನ್ಗೆ, 10 ಮಾರ್ಕ್ಸ್ ಕ್ವಶನ್ಗೆ. ಸೊ ಶಿ ಈಸ್ ವೆರಿ ಮಚ್ ಅಪ್ಸೆಟ್ ಅಂಡ್ ಶಿ ಶೇರ್ಡ್ ಅವರ್ ಡೈರಿ ಆಲ್ಸೋ. ಡೈರಿಯಲ್ಲಿ ಕೂಡ ಬರ್ಕೊಂಡಿದ್ರು. ಸೊ ಯಾವ ಥರ ನಾನು ಫೇಸ್ ಮಾಡ್ತಿದ್ದೀನಿ, ವೆದರ್ ಐ ಆಮ್ ನಾಟ್ ಶೋರ್ ವೆದರ್ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಇನ್ ಟು ದ ಲಿಸ್ಟ್. ಸೊ ಈ ಥರ ಶಿ ಎಕ್ಸ್ಪ್ರೆಸ್ಡ್ ಅವರ್ ಥಾಟ್ಸ್ ಇನ್ ಅವರ್ ಡೈರಿ. ಸೊ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ರು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಮೈನ್ಸ್ ಟೈಮಲ್ಲಿ ಅವೆಲ್ಲ ಡೌಟ್ಸ್ ಇರುತ್ತೆ. ಈವನ್ ವಿ ಗಾನ್ ಥ್ರೂ ದ ಸೇಮ್ ಪ್ರೊಸೆಸ್. ಓಕೆ, ಆ್ಯಂಡ್ ವಿ ವರ್ಕ್ಡ್ ಲೈಕ್ ವ್ಯಾಲ್ಯೂ ಅಡಿಷನ್ ಏನು ಮಾಡಬೇಕು. ಸೊ ಐ ವಿಲ್ ಶೋ ಯು ದ ವ್ಯಾಲ್ಯೂ ಅಡಿಷನ್ ಅಂದರೆ ಏನು. ನೆಕ್ಸ್ಟ್ ನಿಮಗೆ ಐ ವಿಲ್ ಶೋ ಯು ದ ಆನ್ಸರ್ಸ್. ಓಕೆ, ಆ್ಯಂಡ್ ಸ್ಟ್ರಕ್ಚರಿಂಗ್ ಹೆಂಗೆ ಮಾಡಬೇಕು, ಇರೋ ಕಂಟೆಂಟ್ನ ಹೆಂಗೆ ಪ್ರೆಸೆಂಟ್ ಮಾಡಬೇಕು, ರೈಟ್. ಆ್ಯಂಡ್ ಎವ್ಯಾಲ್ಯೂಯೇಟರ್ ಮೆಂಟಾಲಿಟಿ ಆರ್ ಮೈಂಡ್ ಸೆಟ್ ವೈಲ್ ಎವ್ಯಾಲ್ಯೂಯೇಟಿಂಗ್ ದ ಪೇಪರ್. ಅವ್ರ ಪೇಪರ್ ಎವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ. ಐ ಎವ್ಯಾಲ್ಯೂಯೇಟೆಡ್ ಆಲ್ಮೋಸ್ಟ್ ಒಂದು 200 ಕಾಪೀಸ್ ಎವ್ಯಾಲ್ಯೂಯೇಟ್ ಮಾಡಿರ್ತೀನಿ. ಸೊ ದೇರ್ ಈಸ್ ಎ ಪ್ಯಾಟರ್ನ್ ಆ್ಯಕ್ಚುಲಿ ಅದು ಎಲ್ಲಕ್ಕೂ. ಸೊ ಈ ಒಂದು ಎಲ್ಲ ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಿ ವಿ ಸ್ಕೋರ್ಡ್ ಒನ್ ಆಫ್ ದ ಟಾಪ್ ಸ್ಕೋರ್ ಇನ್ ಅಗ್ರಿ ಆಪ್ಷನಲ್. ಐ ಥಿಂಕ್ ಶಿ ಈಸ್ ದ ಟಾಪರ್ ಇನ್ ದಟ್ ಇಯರ್. ಓಕೆ, ಸೊ ದಿಸ್ ಈಸ್ ದ ಸ್ಟೋರಿ ಹೌ ಶಿ ಬಿಕಮ್ IAS. ಆ್ಯಂಡ್ ಎಸ್, ಸೇಮ್ ಸ್ಟೋರಿ ವಿತ್ ಅ NABARD ಮೆಂಟರ್ಶಿಪ್. ಸೇಮ್ ಸ್ಟೋರಿ ವಿತ್ ಅಜಯ್ ಗುಪ್ತಾ. ದಿಸ್ ಇಯರ್ ಈಸ್ 2025 ಟಾಪರ್. ಸೊ ಅಪ್ಸರಾ 2024 ಈಸ್ ದ 2025 ಟಾಪರ್. So we used to have 1-to-1 mentorship, 1-to-1 ಕಾಲಿತ್ತು, ರೈಟ್. ಆ್ಯಂಡ್ ಸೇಮ್ ಇಂಟರ್ವ್ಯೂ ಅಪಿಯರ್ ಆಗ್ತಿರೋ ಕ್ಯಾಂಡಿಡೇಟ್ಸ್ಗೆ ವಿ ಆರ್ ಬ್ರಿಂಗಿಂಗ್ ದ IFS ಆಫೀಸರ್ಸ್ ಆ್ಯಂಡ್ IAS ಆಫೀಸರ್ಸ್. ಸೇಮ್ ವೇ ನಿಮಗೆ KS ಎಕ್ಸಾಮ್ಸ್ ಕೂಡ ಈಗ ಪ್ಯಾಟರ್ನ್ ಚೇಂಜ್ ಆಗಿರೋದ್ರಿಂದ IAS ಟಾಪರ್ಸ್ ಆರ್ ವೆರಿ ಮಚ್ ರೆಲೆವೆಂಟ್ ಟು ಟೀಚ್ ಫಾರ್ KS ಆಸ್ಪಿರೆಂಟ್ಸ್ ಆಸ್ ವೆಲ್. ಸೊ ಹಾಗಾಗಿ ನಿಮಗೆ ಕ್ಲಾಸಸ್ಸಲ್ಲಿ ವಿ ಬ್ರಿಂಗ್ ದ IFS ಆಫೀಸರ್ಸ್ ಫಾರ್ 1-to-1 mentorship ಆಸ್ ವೆಲ್. ಓಕೆ, ಡೋಂಟ್ ವರಿ, ವಿಲ್ ಹೆಲ್ಪ್ ಯು ವಿತ್ ದ್ಯಾಟ್. ನೆಕ್ಸ್ಟ್ ಕಮ್ ಟು ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾ ಹೇಳಿದೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಮಚ್ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಿಮ್ಮ ಮೈನ್ಸ್ ಪ್ರಿಪರೇಷನ್ ಲಾಸ್ಟ್ ವೀಕ್ ಇರುತ್ತಲ್ಲ, ವೆದರ್ ಇಟ್ ಈಸ್ ಪ್ರಿಲಿಮ್ಸ್ ಆರ್ ಮೈನ್ಸ್, ಲಾಸ್ಟ್ 1 week ಇರುತ್ತೆ ನೋಡಿ. ಆ ಟೈಮಲ್ಲಿ ನಿಮಗೆ ತುಂಬ ಕೈ ಹಿಡಿಯುವಂಥದ್ದು ಯಾವ್ದು ಹೇಳಿ? ಶಾರ್ಟ್ ನೋಟ್ಸ್. ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸ್ ಆಗಿರ್ಬೋದು, ವೆದರ್ ಎನಿ ಒನ್ ಶಾರ್ಟ್ ನೋಟ್ಸ್, ರೈಟ್. ಇಲ್ಲಿ ಬನ್ನಿ. ಸೊ ದಿಸ್ ಈಸ್ ದ ನೋಟ್ಸ್ ಆಫ್ ಇನ್ವೈಸ್ ಅಕಾಡೆಮಿ. ನಿಮಗೆ ಕ್ಲಾಸಸ್ದು GK ಪೇಪರ್ 1 ಇದೆ ಆ್ಯಕ್ಚುಲಿ. ಸೊ ಪೇಪರ್ 1 ಪೇಪರ್ 2 ಆ್ಯಕ್ಚುಲಿ ಕೋರಿಲೇಟ್ ಇದೆ, ಎಲ್ಲ ಸಿಗುತ್ತೆ ನಿಮಗೆ ಕ್ಲಾಸಸ್ದು. ಐ ಆಮ್ ಜಸ್ಟ್ ಸ್ಯಾಂಪಲ್ ಪೇಪರ್. ಲುಕ್ ಅಟ್ ಹಿಯರ್. ಇದು ಹೆಡ್ಡಿಂಗ್ ಇರುತ್ತೆ ನಿಮಗೆ. ದೀಸ್ ಆರ್ ದ ಕಂಟೆಂಟ್. ನಿಮಗೆ ಇಲ್ಲಿ ಫ್ಯಾಕಲ್ಟಿ ಟೀಚ್ ಮಾಡ್ತಾರೆ. ಇಲ್ಲಿ ರೈಟ್ ಸೈಡು ಸ್ಪೇಸ್ ಬಿಟ್ಟಿರ್ತೀವಿ. ಒನ್ ಸೆಕೆಂಡ್ ನಾನು ಜೂಮ್ ಔಟ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಇಮೇಜಸ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಕಾನ್ಸೆಪ್ಟ್ಸ್ ಎಲ್ಲ. ಇಲ್ಲಿ ಸ್ಪೇಸ್ ಇರುತ್ತೆ. ವಿ ಪರ್ಪಸ್ಫುಲಿ ಮೇಡ್ ದಿಸ್ ಸ್ಪೇಸ್. ನೀವೊಂದು ಶಾರ್ಟ್ ನೋಟ್ಸ್ ಅಂತ ಒಂದು ಫೈನಲ್ ಮಾಡ್ತೀವಿ ನೋಡಿ, ಏನೇನು ಕಂಟೆಂಟ್ ಎಕ್ಸ್ಟ್ರಾ ಬೇಕು ಬೇಸ್ಡ್ ಆನ್ ದ
ಕ್ಲಾಸಸ್ ಅಲ್ಲಿ ಹೇಳುವಂಥದ್ದಾಗಲಿ ಏನು ಇಂಪಾರ್ಟೆಂಟ್ ಹೇಳ್ತಾರೆ. ಸಿ ವಿ ಹ್ಯಾವ್ ಗಿವೆನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಓನ್ಲಿ. ನಿಮಗೆ ಲಕ್ಷ್ಮೀಕಾಂತ್ ನೋಡಿದ್ರೆ ಆಲ್ಮೋಸ್ಟ್ 2000 ಪೇಜಸ್ ಬರ್ತಿದೆ ಈಗ. ಅದನ್ನ ವಿ ಹ್ಯಾವ್ ಕನ್ವರ್ಟೆಡ್ ಇನ್ ಟು 80 ಪೇಜಸ್. ಓಕೆ, ಆ 80 ಪೇಜಸ್ ಅಲ್ಲೂ ವಿ ಹ್ಯಾವ್ ಗಿವೆನ್ ದ ಸ್ಪೇಸ್ ಸೊ ದಟ್ ನೀವು ಏನು ಇಂಪಾರ್ಟೆಂಟ್ ಅನ್ಸಿದ್ರೆ ಯು ಕ್ಯಾನ್ ಆಡ್ ಇಟ್ ಹಿಯರ್. ಸೊ ದಟ್ ನಿಮಗೆ ಒಂದು ಕಡೆ ಅಟ್ ಒನ್ ಪ್ಲೇಸ್ ಕನ್ಸಾಲಿಡೇಟೆಡ್ ಮೆಟೀರಿಯಲ್ ಇತ್ತು ಅಂತಂದ್ರೆ ಫೈನಲ್ ಎಕ್ಸಾಮ್ ಅಲ್ಲಿ 1 ವೀಕ್ ಮುಂಚೆ ದಿಸ್ ಈಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್ ಆಕ್ಚುಲಿ. ದಟ್ಸ್ ವಾಟ್ ಐ ಎಕ್ಸ್ಪೀರಿಯನ್ಸ್ಡ್ ಆಕ್ಚುಲಿ. ಸಿ ಎಲ್ರದ್ದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಬಟ್ ದಿಸ್ ವರ್ಕ್ ಫಾರ್ ಮೀ. ಸೊ ವಿ ಆರ್ ಗಿವಿಂಗ್ ಇಟ್ ಯು ಇನ್ ದ ಫಾರ್ಮ್ಯಾಟ್ ಆಫ್ ದಿಸ್. ಈ ತರ ಕಂಟೆಂಟ್ ಲೆಫ್ಟ್ ಇರುತ್ತೆ, ರೈಟ್ ಸೈಡ್ ಬ್ಲಾಂಕ್ ಸ್ಪೇಸ್ ಇರುತ್ತೆ, ರೈಟ್. ಸೊ ದೇ ವಿಲ್ ಎಕ್ಸ್ಪ್ಲೈನ್ ಯು ದಿಸ್. ಸೊ ಈ ಇಮೇಜಸ್ ಎಲ್ಲ ನಿಮಗಿರಲ್ಲ, ಪಾಠ ಮಾಡ್ಬೇಕಾದ್ರೆ ದೇ ವಿಲ್ ಯೂಸ್ ದೀಸ್ ಇಮೇಜಸ್, ಬಟ್ ಈ ಸ್ಪೇಸ್ ನಿಮಗೆ ಖಾಲಿ ಸ್ಪೇಸ್ ಇರುತ್ತೆ, ರೈಟ್. ದಿಸ್ ಈಸ್ ಹೌ ಇಟ್ ಈಸ್. ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ ಅಬೌಟ್ ದ ನೋಟ್ಸ್. ಎಲ್ಲ ಸಬ್ಜೆಕ್ಟ್ಸು ಸೇಮ್ ಪ್ಯಾಟರ್ನ್ ಫಾಲೋ ಆಗುತ್ತೆ. ಗಾಟ್ ಇಟ್? ಇಲ್ಲಿವರೆಗೂ ನೀವು ನೋಡಿದ್ವಿ, ನೋಟ್ಸ್ ನೋಡಿದ್ವಿ, ಫ್ಯಾಕಲ್ಟಿ ಬಗ್ಗೆ ನೋಡಿದ್ವಿ, ಮೆಂಟರ್ಶಿಪ್ ನೋಡಿದ್ವಿ, ಮೀನ್ಸ್ ಆನ್ಸರ್ ರೈಟಿಂಗ್ ನೋಡಿದ್ವಿ, ರೈಟ್. ನೌ ವಿಲ್ ಸಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ KPSC ಎಕ್ಸಾಮ್ ಅಂತ ಬಂದಾಗ ತುಂಬಾ ಡೈಲಮ ಅಂತ ಏನು ಅಂತ ಬಂದ್ರೆ ಕೋರ್ಟ್ ಕೇಸಸ್, ರೈಟ್. ತುಂಬಾ ಕೋರ್ಟ್ ಕೇಸಸ್ ಇರುತ್ತೆ, ರೈಟ್. ಎಕ್ಸಾಮು ಎರಡೆರಡು ಸರಿ ನಡೆಯುತ್ತೆ, ರೈಟ್. ಸೊ ಇಟ್ ವಿಲ್ ಕ್ರಿಯೇಟ್ ಎ ಲಾಟ್ ಆಫ್ ಮೆಂಟಲ್ ಪ್ರೆಷರ್ ಆಕ್ಚುಲಿ. ನಿಮಗೆ ಅಂತಲ್ಲ, ನಾನು ಫೇಸ್ ಮಾಡಿದ್ದೀನಿ. ಓಕೆ, ಆಂಗ್ಸೈಟೀಸ್ ಬರುತ್ತೆ ಪ್ರಿಪರೇಷನ್ ಟೈಮಲ್ಲಿ. ಈ ಬೇಡಪ್ಪ ಇದು KPSC ಸವಾಸನೆ ಬೇಡ ಅನ್ಸುತ್ತೆ. ಬಟ್ ದೇರ್ ಇಸ್ ಎ ಗುಡ್ ನ್ಯೂಸ್ ಫಾರ್ 2026 ಅಂದರೆ ಕಂಪೇರೇಬಲಿ. ಯಾಕೆ ಅಂತಂದ್ರೆ ಒಂದ್ಸರಿ ನೋಡಿ, ಒಂದ್ ಸೆಕೆಂಡ್ ಐ ಜೂಮ್ ಔಟ್ ಮಾಡ್ತೀನಿ, ಒಂದು ನಿಮಿಷ ರುಕಟಿಯ. ಸಿ 2026. ಸೊ ನೋಟಿಫಿಕೇಶನ್ ಡೇಟ್ ಆಲ್ರೆಡಿ. ಸೊ ಆಸ್ ಪರ್ ಅವರ್ ಎಸ್ಟಿಮೇಟ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ ದ ಜುಲೈ 3rd ವೀಕಲ್ಲಿ ಬರ್ಬೋದು ನಿಮಗೆ KS ನೋಟಿಫಿಕೇಶನ್. ಓಕೆ, ಅಂಡ್ ಪ್ರಿಲಿಮ್ಸ್ ಮೇ ಬಿ ದೇ ಹ್ಯಾವ್ ಆಲ್ರೆಡಿ ಗಿವೆನ್ ನವಂಬರಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ, ಬಟ್ ನವಂಬರ್ ಆರ್ ಡಿಸೆಂಬರ್ ಈ ಟೈಮಲ್ಲಿ ಇರುತ್ತೆ ನಿಮಗೆ. ಸೊ ಮೇನ್ಸ್ ಆಗಲಿ ಇದೆಲ್ಲ ಜಸ್ಟ್ ಎ ಪ್ರಿಡಿಕ್ಷನ್. ಓಕೆ, ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡಿ 2024 ಎಕ್ಸಾಮ್ ಆಯಿತು. ದಿಸ್ ಇಸ್ ದ ನೋಟಿಫಿಕೇಶನ್. ಐ ಆಮ್ ವೇಟಿಂಗ್ ಫಾರ್ ದ ರಿಸಲ್ಟ್. ಓಕೆ, ನೋಟಿಫಿಕೇಶನ್ ಡೇಟ್ ನೋಡಿ ಜನವರಿ ಆಗಲಿ, ದೆನ್ ಪ್ರಿಲಿಮ್ಸ್ ಡಿಸೆಂಬರಲ್ಲಿತ್ತು, ಮೇನ್ಸ್ ನೋಡಿ ಮೇ ಅಲ್ಲಿತ್ತು. ಸೊ ಪರ್ಸನಾಲಿಟಿ ಟೆಸ್ಟು ಅಂದರೆ ಇಲ್ಲಿ ನೀವು ಟೈಮ್ ನೋಡಿ ಆ್ಯಕ್ಚುಲಿ ಡಿಸೆಂಬರಿಂದ ಮೇ 2024-25 ಆಲ್ಮೋಸ್ಟ್ 5 months, ರೈಟ್. ಇಲ್ಲಿಂದ ನೋಡಿ 1 year ಗ್ಯಾಪ್. ಓಕೆ, ನೋಟಿಫಿಕೇಶನ್ ಇದಕ್ಕೂ 6 to 7, ರೈಟ್. ಸೇಮ್ ವಿತ್ ಜನವರಿ 2020 ನೋಟಿಫಿಕೇಶನ್, ಆಗಸ್ಟ್ ಆಲ್ಮೋಸ್ಟ್ 6 to 7 months, ದೆನ್ 3 to 4 months, ದೆನ್ 3 to 4 months. ಮೇ 2017, ಫೆಬ್ರವರಿ 2018, ಆಲ್ಮೋಸ್ಟ್ 1 year. ನೆಕ್ಸ್ಟ್ ಇಯರ್ ಎಂಡಲ್ಲಿ, ನೆಕ್ಸ್ಟ್ ಇಯರ್ ಎಂಡ್. ಸಿ ಆಲ್ಮೋಸ್ಟ್ 3 years ಪ್ರೋಸೆಸ್ ನಡೀತಿದೆ ಅಲ್ವಾ. ಅಂದರೆ ಪಾಯಿಂಟ್ ಏನು ಅಂತಂದರೆ, ಬಟ್ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಫೈನಲ್ ಲೀಸ್ಟ್ ಬಿಟ್ಟ ತಕ್ಷಣ ಹೊಸ ನೋಟಿಫಿಕೇಶನ್ ಬರುತ್ತೆ ನೋಡಿ. ಏಪ್ರಿಲಲ್ಲಿ 2017ರಲ್ಲಿ ಫೈನಲ್ ರಿಸಲ್ಟ್ ಬಿಟ್ಟರು, ಮೇ ಅಲ್ಲಿ ನೋಟಿಫಿಕೇಶನ್, ಡಿಸೆಂಬರ್ 2019 ಫೈನಲ್ ರಿಸಲ್ಟ್ ಬಿಟ್ಟರು, ಜನವರಿ 2020 ನೋಟಿಫಿಕೇಶನ್. 2026 ಸೆಪ್ಟೆಂಬರಲ್ಲಿ ಮೇ ಬಿ ಫೈನಲಿಸ್ಟ್, ಜುಲೈಯಲ್ಲೇ ಫೈನಲಿಸ್ಟ್ ಬರೋ ಚಾನ್ಸಸ್ ಇದೆ. ಜುಲೈಯಲ್ಲಿ ಫೈನಲಿಸ್ಟ್ ಬಂದರೆ ನಿಮಗೆ ನೆಕ್ಸ್ಟ್ ಮಂತ್ ಮೇ ಬಿ ಜುಲೈ ಎಂಡ್ ಆಗಿರ್ಬೋದು, ಇಲ್ಲ ಆಗಸ್ಟಲ್ಲಿ ನಿಮಗೆ ಹೊಸ ನೋಟಿಫಿಕೇಶನ್ ಬರುತ್ತೆ. ವೈ ಆಮ್ ಸಜೆಸ್ಟಿಂಗ್ ದಿಸ್ ಈಸ್ ಟೈಮು ತುಂಬ ಕಡಿಮೆ ಇದೆ. ದಟ್ ಈಸ್ ಅ ಹೋಲ್ ಪಾಯಿಂಟ್ ಇಯರ್ ಈ ಒಂದು 2026ಗೆ. ಅದೇ ರೀತಿ ಪ್ಲಸ್ ಪಾಯಿಂಟ್ ಏನಂತಂದ್ರೆ ದೇ ಹ್ಯಾವ್ ಗಿವೆನ್ ದ ಶೆಡ್ಯೂಲ್, ಡೀಟೇಲ್ ಶೆಡ್ಯೂಲ್. ದಿಸ್ ಈಸ್ ದ ಫಸ್ಟ್ ಟೈಮ್ ಇನ್ KPSC ಹಿಸ್ಟ್ರಿ ವೇರ್ ದೇ ಆರ್ ಗಿವಿಂಗ್ ದ ಕಂಪ್ಲೀಟ್ ಶೆಡ್ಯೂಲ್. ಮೊದಲು ಬರೀ ಡೇಟ್ ಹೇಳ್ತಿದ್ರು, ಏನೂ ಹೇಳ್ತಿರ್ಲಿಲ್ಲ ಇನ್ಫಾರ್ಮೇಶನ್. ಈ ಸರಿ ಕಂಪ್ಲೀಟ್ ಶೆಡ್ಯೂಲೇ ಬಿಟ್ಟಿದ್ದಾರೆ ಡೇಟ್ ವೈಸ್. ಸೊ ಪ್ರಿಲಿಮ್ಸ್ ಯಾವಾಗ, ಮೇನ್ಸ್ ಯಾವಾಗ, ಅದರ್ ಎಕ್ಸಾಮ್ಸ್ ಯಾವಾಗ ಅಂತ. ದಟ್ಸ್ ಅ ವೆರಿ ಗುಡ್ ಸೈನ್. ಓಕೆ, ಸೊ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಇದೇ ವರ್ಷ ಇಲ್ಲ ನೆಕ್ಸ್ಟ್ ಇಯರ್ ಎಂಡ್. ಸೊ ದಿಸ್ ಇಯರ್ ಎಂಡ್ ಪ್ರಿಲಿಮ್ಸ್ ವಿತಿನ್ ಈ ವರ್ಷನೇ ಪ್ರಿಲಿಮ್ಸ್ ಇರುತ್ತೆ. ನೆಕ್ಸ್ಟ್ ಇಯರ್ ಮೇನ್ಸ್ ಪ್ಲಸ್ ಇಂಟರ್ವ್ಯೂ ಎರಡು ಮುಗಿಯುತ್ತೆ. ದಟ್ ಮೀನ್ಸ್ ಈ ಆಂಗ್ಸೈಟಿ ಆಗಲಿ ಆ್ಯಂಡ್ ಕೋರ್ಟ್ ಕೇಸಸ್ ಆಗಲಿ ತುಂಬ ಕಡಿಮೆ ಆಗುತ್ತೆ ಆ್ಯಕ್ಚುಲಿ. ಟ್ರಾನ್ಸ್ಪರೆಂಟು ನಡೀತಿದೆ somewhat compared to previous notifications compare ಮಾಡಿದ್ರೆ. this is a very good initiative from KPSC and this is a very good chance actually if you are preparing for competitive exams. So ತುಂಬಾ ಡಿಲೇ ಮಾಡಕ್ಕೆ ಹೋಗಬೇಡಿ. ಯು ಡೋಂಟ್ ಗೆಟ್ ಅ ಮಚ್ ಟೈಮ್ ಫಾರ್ ಪ್ರಿಪರೇಷನ್. ನಾನು ಇನ್ನೂ ಒಂದ್ಸರಿ ಹೇಳ್ತಿದ್ದೀನಿ. ಓಕೆ, ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಗಾಟ್ ಇಟ್? ಓಕೆ, ಸ್ಟಾರ್ಟ್ ಮಾಡ್ಕೊಂಡ್ರಿ. ಸೊ ಪ್ರಿಪರೇಷನ್ ಸ್ಟಾರ್ಟ್ ಆಯಿತು. ಸೊ ವಾಟ್ ಕ್ಯಾನ್ ಬಿ ಯುವರ್ ಅಪ್ರೋಚ್?
ಸಿ ಹಿಯರ್, ರೈಟ್ ಸ್ಟ್ರಾಟಜಿ ಫಾರ್ ಎನಿ ಸಬ್ಜೆಕ್ಟ್. ಓಕೆ, ಯಾವುದೇ ಸಬ್ಜೆಕ್ಟ್ ಆಗಲಿ, ಬಿ ಇಟ್ ಪಾಲಿಟಿ, ಎಕಾನಮಿ, ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್, be it any subject, the strategy will be same to get a maximum benefit out of it. First one ನೋಡಿ, start with the basic books, any subject 8th to 10th. Okay, so if you are good at, if you are from humanity background, okay, ನೀವು ಸೈನ್ಸ್ ಅಂಡ್ ಟೆಕ್ ಬೇಕಾದ್ರೆ 8th to 9th to 10th ಓದೋದು ಒಳ್ಳೇದು. ಆ್ಯಕ್ಚುಲಿ ಒಂದು ಬೇಸಿಕ್ ಫೌಂಡೇಶನ್ ಬೀಳುತ್ತೆ, ಕರೆಕ್ಟಾ? ಆ್ಯಂಡ್ ಒಂದ್ಸರಿ ನೀವು ನೋಡಿ ಬುಕ್ಸ್, ಇಫ್ ಯು ಆರ್ ಕಂಫರ್ಟಬಲಿ ಆನ್ಸರಿಂಗ್ ದ ಕ್ವಶನ್ಸ್ ಅಟ್ ದ ಎಂಡ್ ಆಫ್ ದ ಚಾಪ್ಟರ್, ಸೊ ಯು ಕ್ಯಾನ್ ಸ್ಕಿಪ್ ದ ಬುಕ್ಸ್, ನೋ ನೀಡ್ ಟು ವರಿ. ಓಕೆ, ನೀವು ಡೈರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಬುಕ್ಸ್ಗೆ ಬರ್ಬೋದು. ಗಾಟ್ ಇಟ್? ನೆಕ್ಸ್ಟ್ ಹೇಳಿದ್ನಲ್ಲ, ಸೊ ಬೇಸಿಕ್ ಬುಕ್ಸ್ ಒಂದ್ಸರಿ ಮುಗಿಸಿ, ದೆನ್ ಯು ನೀಡ್ ಟು ಗೋ ಫಾರ್ ಸ್ಟ್ಯಾಂಡರ್ಡ್ ಬುಕ್ಸ್. ಸೊ ನಾನು ಬುಕ್ ಲಿಸ್ಟ್ ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ 1 ಅಲ್ಲಿ ಹೇಳಿದ್ದೀನಿ ಆಲ್ರೆಡಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕಾಗುತ್ತೆ, ಬಿಕಾಸ್ ಇದು 1 ಸ್ಟೇಜ್ ಎಕ್ಸಾಮ್ ಅಲ್ಲ, 3 ಸ್ಟೇಜ್ ಎಕ್ಸಾಮ್. ಅಂಡ್ ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಜ್ ಅಲ್ಲಿ ಇಟ್ಸ್ ಆಲ್ ಅಬೌಟ್ ಅನಾಲಿಸಿಸ್. ಇಟ್ಸ್ ನಾಟ್ ಓನ್ಲಿ ಎ ಫ್ಯಾಕ್ಟ್, ಫ್ಯಾಕ್ಟ್ಸ್ ಮೆಮರೈಸೇಷನ್ ಮಾಡಿ ABCD ಟಿಕ್ ಹಾಕಿ ಬರ್ತೀನಿ ಅಂತಂದ್ರೆ ಇಟ್ ವೋಂಟ್ ವರ್ಕ್ ಇನ್ ದ ಸ್ಟೇಜ್ 2 ಅಂಡ್ ಸ್ಟೇಜ್ 3. ಸೊ ಹಾಗಾಗಿ ಯು ನೀಡ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಓಕೆ, ಸಪೋಸ್ ಡೆಮೋಕ್ರಸಿ ಅಂತ ಬಂತು. ವಾಟ್ ಯು ಮೀನ್ ಬೈ ಡೆಮೋಕ್ರಸಿ? ಪ್ರಜಾಪ್ರಭುತ್ವ, ಕರೆಕ್ಟಾ? ಸೊ ನಿಮಗೆ ಪ್ರಜಾಪ್ರಭುತ್ವದ ಬಗ್ಗೆ ಕಂಪ್ಲೀಟು ಅಟ್ಲೀಸ್ಟ್ ಅನಾಲಿಸಿಸ್, ನೀವು ಒಂದು 10 ಮಾರ್ಕ್ಸ್ ಕ್ವಶನ್ ಕೊಟ್ರೆ, ಪ್ರಜಾಪ್ರಭುತ್ವ ನಮ್ಮ ಭಾರತದಲ್ಲಿ 21st ಸೆಂಚುರಿಯಲ್ಲಿ ವ್ಯಾಲಿಡ್ ಇದೆಯಾ ಇಲ್ಲ ಅಂತ ಕೇಳ್ತಾನೆ. ದಿಸ್ ಈಸ್ ಮೈನ್ಸ್ ಕ್ವಶನ್. ಓಕೆ, ಸೊ ಇಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು ಹೆಂಗೆ? ಯು ನೀಡ್ ಟು ಟೆಲ್ ದೆಮ್ ಇನ್ ಎ ಸ್ಟ್ರಕ್ಚರ್ಡ್ ವೇ, ಲೈಕ್ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್. ಸೊ ಇಂಟ್ರೊಡಕ್ಷನ್ ಹೇಳ್ತೀವಿ, ಪ್ರಜಾಪ್ರಭುತ್ವ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ಸೊ ಈ ಟರ್ಮ್ಸ್ ನೀವು ಮೆನ್ಷನ್ ಮಾಡಲೇಬೇಕು. ವೆರಿ ಬೇಸಿಕ್ ಥಿಂಗ್ ಇದು. ಇದು ನಿಮಗೆ ಸ್ಟೇಟ್ ಬುಕ್ಸ್ ಅಲ್ಲಿ ಸಿಗುತ್ತೆ. ಈ ಟರ್ಮ್ಸೇ ಇಲ್ಲ ಅಂತಂದ್ರೆ ನಿಮಗೆ ಕಾನ್ಸೆಪ್ಟ್ ಬಿಲ್ಡ್ ಆಗಿಲ್ಲ. ಯು ಆರ್ ನಾಟ್ ಇನ್ ಅ ಸ್ಟ್ರಕ್ಚರ್ಡ್ ವೇ. ದಟ್ಸ್ ವೈ ಫಸ್ಟ್ ಆ ಬೇಸಿಕ್ಸ್ ಬೇಕು, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕು. ಗಾಟ್ ಇಟ್? ದೆನ್ ಯು ಕ್ಯಾನ್ ಯೂಸ್ ಫಾರ್ ಗೂಗಲ್ ಆರ್ AI ಫಾರ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಎನಿ ಟಾಪಿಕ್ ಬಗ್ಗೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ, ಸೊ ಕ್ಲಾಸಲ್ಲಿ ಹೇಳ್ತೀವಿ ಯಾವ ಥರ ನೀವು ಯೂಸ್ ಮಾಡಬೇಕು ಅಂತ. ಓಕೆ, ಆ್ಯಂಡ್ ಪ್ರಾಕ್ಟೀಸಿಂಗ್ PYQ. ಸೊ ಯಾವುದೇ ಸಬ್ಜೆಕ್ಟು ಒಂದು ರೀಡಿಂಗ್ ಆದ ತಕ್ಷಣ ಯು ಗೋ ಫಾರ್ ದ PYQ. ಸೊ ಫಸ್ಟ್ ರೀಡಿಂಗ್ ಇಟ್ ಸೆಲ್ಫ್, ಫಸ್ಟ್ ರೀಡಿಂಗ್ ಜಸ್ಟ್ ಓದಿ ಬುಕ್. ಓಕೆ, ಕಾನ್ಸೆಪ್ಟ್ ಬಿಲ್ಡ್ ಆಗುತ್ತೆ. ವಿತಿನ್ ದ ನೆಕ್ಸ್ಟ್ ಮಿನಿಟ್ ಯು ನೀಡ್ ಟು ಗೋ ಫಾರ್ PYQs. PYQ ಮತ್ಲಬ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಯಾಕೆ ಅಂತಂದ್ರೆ ನಿಮಗೆ ಸ್ಟೋರಿ ಹೇಳಿದೆ ಅಲ್ವಾ, ನಾವೊಬ್ಬರನ್ನ ಇಷ್ಟಪಡ್ತಿದೀವಿ ಅಂತಂದ್ರೆ ರೈಟ್, ಫಸ್ಟ್ ಅವ್ರ ಬಗ್ಗೆ ತಿಳ್ಕೋಬೇಕು. ಅದೇ ರೀತಿ KPSC ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಓನ್ಲಿ ಏನದು ಕ್ರೆಡಿಬಲ್ ಸೋರ್ಸ್ ಏನು ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಗಾಟ್ ಇಟ್? ದೆನ್ ವಿ ವಿಲ್ ಹೆಲ್ಪ್ ಯು ವಿತ್ ದ PBS ಸ್ಟ್ರಾಟಜಿ ಆಲ್ಸೋ. PYQ ನ ಕೂಡ ಹೇಗೆ ಸಾಲ್ವ್ ಮಾಡಬೇಕು ಅಂತ ವಿಲ್ ಹೆಲ್ಪ್ ಯು ವಿತ್ ದ ಸ್ಟ್ರಾಟಜಿ ಸೆಷನ್ಸ್. ದೆನ್ ಯು ನೀಡ್ ಟು ಅಟೆಂಡ್ ದ ಮಾಕ್ ಟೆಸ್ಟ್. ಓಕೆ, PYQs ನೋಡಿದ್ರಿ ಅಂಡ್ ಕಾನ್ಸೆಪ್ಟ್ ಬಿಲ್ಡ್ ಆಗಿದೆ, ಸ್ಟ್ಯಾಂಡರ್ಡ್ ಬುಕ್ ಆಗಿದೆ. ಸೊ ದೆನ್ ಅಟೆಂಡ್ ದ ಟೆಸ್ಟ್. ಸೊ ಅಟೆಂಡ್ ಮಾಡೋಕ್ಕಿಂತ ಮೊದಲು ಸೆಕೆಂಡ್ ರೀಡಿಂಗ್ ಮಾಡಬೇಕಾಗುತ್ತೆ. ಸಿ ದಿಸ್ ಸ್ಕೆಡ್ಯೂಲ್ ನಾನು ಶೇರ್ ಮಾಡ್ತೀನಿ ನಿಮಗೆ, ಆ್ಯಕ್ಚುಲಿ ಡೋಂಟ್ ವರಿ. ಬಟ್ ದಿಸ್ ಈಸ್ ದ ಓವರ್ ಪ್ರೋಸೆಸ್ ಐ ಆಮ್ ಟೆಲಿಂಗ್ ಹಿಯರ್. ಶಾರ್ಟ್ ನೋಟ್ಸ್ ಪ್ರಿಪೇರ್ ಮಾಡಿ ಇಫ್ ಪಾಸಿಬಲ್. ಓಕೆ, ಮೈ ವುಡ್ ರೆಕಮೆಂಡ್, ಟೈಮ್ ಇದ್ರೆ ಯು ಕ್ಯಾನ್ ಗೋ ಫಾರ್ ದಟ್. ಅದರ್ವೈಸ್ ಯು ಕ್ಯಾನ್ ರಿಲೇ, ಆರ್ ಯು ಕ್ಯಾನ್ 2 to 3 ಮೆಂಬರ್ಸ್ ಒಂದು ಗ್ರೂಪ್ ಮಾಡಿಕೊಂಡು. ಸೊ ನಾವು ಮೇನ್ಸಲ್ಲಿ ಈ ಥರ ಮಾಡಿದ್ವಿ, ಒಂದು ಗ್ರೂಪ್ ಮಾಡಿ ನೋಟ್ಸ್ ಮಾಡಿದ್ವಿ. ಇಟ್ ವರ್ಕ್ಡ್ ಆ್ಯಕ್ಚುಲಿ. ಓಕೆ, ಆ ಒಂದು ನೋಟ್ಸು ನಮಗೆ ಆಲ್ಮೋಸ್ಟ್ 2 ಮೆಂಬರ್ಸು UPSC ಕ್ಲಿಯರ್ ಮಾಡಿದ್ದಾರೆ. ದಿಸ್ ಬಸವರಾಜ್ ಪಾಟೀಲ್ ಅಂತ ಒಬ್ರು ಅಂಡ್ ಬಸವರಾಜ್ ಜವಳಿ ಅಂತ ಒಬ್ರು. ಸೊ ನಾವು ಅವರು, ಸೊ ಅಂಡ್ ಆಲ್ಸೋ ಅದರ್ 3 ಮೆಂಬರ್ಸ್ ವಿ ಸಿಟ್ ಇನ್ ಎ ರೌಂಡ್ ಟೇಬಲ್ ಆ್ಯಕ್ಚುಲಿ ಮೇನ್ಸ್ ಟೈಮಲ್ಲಿ. ಐ ವಿಲ್ ಎಕ್ಸ್ಪ್ಲೈನ್ ಮೈ ಮೇನ್ ಸ್ಟೋರಿ. ಸೊ ಕ್ಲಾಸಸ್ಸಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ಈ ಥರ ಕೂತು ನಮ್ಮ ಮೇನ್ಸ್ ಟೈಮಲ್ಲಿ ವಿ ಹ್ಯಾವ್ ಸಿಟ್ ಟುಗೆದರ್, ವಿ ಪ್ರಿಪೇರ್ಡ್ ಎ ನೋಟ್ಸ್ ಆ್ಯಕ್ಚುಲಿ. ಸೊ ಎವ್ರಿ ಒನ್ ಗಾಟ್ ಗುಡ್ ಸ್ಕೋರ್ ಇನ್ ದಟ್ ಪೇಪರ್ ಆ್ಯಕ್ಚುಲಿ. ನಾವು GS3 ಏನು ಮಾಡಿದ್ವಲ್ಲ ಅದರಲ್ಲಿ ಎಲ್ಲರೂ ಒಳ್ಳೆ ಸ್ಕೋರ್ ಬಂದಿತ್ತು ಈ ಒಂದು ಅಪ್ರೋಚ್ ಮಾಡಿದ್ದಕ್ಕೆ. ಅಂಡ್ ಇವ್ ಬಸವರಾಜ್ ಇಬ್ರು ಇದ್ದಾರಲ್ಲ, ಸೊ ದೇ ಗಾಟ್ ಸೆಲೆಕ್ಟೆಡ್ ಇನ್ ಟು UPSC ದಿಸ್ ಇಯರ್ ಆ್ಯಕ್ಚುಲಿ. ನಿಮಗೆ ಯಾರು ಅವ್ರ ಬಗ್ಗೆ ಮೇ ಬಿ ಸ್ವಲ್ಪ ಐಡಿಯಾ ಇದ್ರೆ ಯು ಕೇಮ್ ಟು ನೋ ಅಬೌಟ್ ದೆಮ್. ಓಕೆ, ಸೇಮ್ ವೇ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಟು ಪ್ರಿಪೇರ್ ದ ಶಾರ್ಟ್ ನೋಟ್ಸ್. ದೆನ್ PBS ನೋಟ್ಸ್ ಅಂಡ್ ಅಡಿಷನಲ್ ಸಿನಾಪ್ಸಿಸ್ ನಾವು ಪ್ರಿಪೇರ್ ಮಾಡಿರೋ ನೋಟ್ಸ್ ಕೂಡ ನಿಮಗೆ ಶೇರ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ಇನ್ವೈಸ್ ನೋಟ್ಸ್, ಪರ್ಸನಲ್ ನಾವು ಮೆಂಟರ್ಸ್ ನಮ್ಮ ಒಂದು ಎಕ್ಸಾಮ್ಗೆ ಏನು ಪ್ರಿಪೇರ್ ಮಾಡಿದ್ವಲ್ಲ ಸೇಮ್ ನೋಟ್ಸ್ ಆಲ್ಸೋ ವಿಲ್ ಗೋಯಿಂಗ್ ಟು ಶೇರ್ ಯು, ಸೊ ದಟ್ ನಿಮಗೆ ಒಂದು ರೈಟ್ ಅಪ್ರೋಚ್ ಅನ್ನೋದು ಸಿಗುತ್ತೆ. ಗಾಟ್ ಇಟ್? ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್. ಸೊ ನಾ ಹೇಳಿದೆ ನಿಮಗೆ
ಸೊ ಆಲ್ರೆಡಿ ಹೇಳಿದೆ, PYQ ಅನಾಲಿಸಿಸ್ ನಾವು ಮಾಡ್ಕೊಡ್ತೀವಿ, ಕ್ಲಾಸಲ್ಲೂ ಮಾಡ್ತೀವಿ, ಅಂಡ್ ವಿಲ್ ಡೂ ಲೈವ್ ಮೆಂಟರ್ಶಿಪ್. ಓಕೆ ಫೈನ್. ನೆಕ್ಸ್ಟ್ ಬನ್ನಿ, ಮೇನ್ಸ್ ಅಂಡ್ ಇಂಟರ್ವ್ಯೂ ಬ್ರೇಕ್ ಡೌನ್. ಫಸ್ಟ್ ನೋಡಿ, ಮೇನ್ಸ್ ಅಲ್ಲಿ ನಿಮಗೆ 1250 ಮಾರ್ಕ್ಸ್ ಇರುತ್ತೆ ಅಂಡ್ ಇಂಟರ್ವ್ಯೂ ಸ್ಟೇಜಲ್ಲಿ 25 ಇರುತ್ತೆ. ಫೈನಲ್ ಸೆಲೆಕ್ಷನ್ 1275 ಟೋಟಲ್ ಮಾರ್ಕ್ಸ್ ಇರುತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೀವು ಮೇನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೀರಾ ಅಂತ ಅಂದ್ರೆ, ಇಫ್ ಯು ಗಟ್ ಅರೌಂಡ್ 700 ಮಾರ್ಕ್ಸ್, ಸಪೋಸ್ ಪರ್ಸನ್ ಬಿ 600 ಸಿಕ್ಕಿದೆ. ಈಗ ಇಂಟರ್ವ್ಯೂ ಅಲ್ಲಿ ಇವ್ರಿಗೆ 25 ಸಿಕ್ತು, ಇಂಟರ್ವ್ಯೂ ಇವ್ರಿಗೆ ಬರೀ 10 ಮಾರ್ಕ್ಸ್ ಸಿಕ್ತು. ಎಷ್ಟಾಯ್ತು ಇಲ್ಲಿ? 710 ಅಂಡ್ 625. ಇವ್ರು ಗೋಯಿಂಗ್ ಟು ಸೆಲೆಕ್ಟ್. ಯಾರು ಇಲ್ಲಿ ಸೆಲೆಕ್ಟ್ ಆಗ್ತಾರೆ ಹೇಳಿ? ಕ್ಯಾಂಡಿಡೇಟ್ ಎ. ಸೊ ಇದನ್ನ ತುಂಬಾ ಹುಡುಗರು ಅರ್ಥ ಮಾಡ್ಕೋತಿಲ್ಲ, ರೈಟ್? ದಿಸ್ ಈಸ್ ಅ ವೆರಿ ಪ್ರಾಕ್ಟಿಕಲ್ ವೇ ಆಫ್ ಲುಕಿಂಗ್ ದ ಎಕ್ಸಾಮ್ ಪ್ರಿಪರೇಷನ್. ಯಾಕಿದೆ ಹೇಳ್ತಿದ್ದೀನಿ ಅಂತಂದ್ರೆ, ದಿಸ್ ಈಸ್ ದ ಮೋಸ್ಟ್ ಕ್ರೂಷಿಯಲ್ ಪಾರ್ಟ್ ಆಕ್ಚುಲಿ ಇನ್ ಎಂಟೈರ್ ಎಕ್ಸಾಮ್ ಪ್ರೋಸೆಸ್ ಅಲ್ವಾ? ಸೊ ದಟ್ಸ್ ವೈ ಡೋಂಟ್ ವರಿ ಅಬೌಟ್ ದಿಸ್. ಕರಪ್ಷನ್ ಆಗುತ್ತೆ, ಸೊ ಎಕ್ಸಾಮ್ ಡಿಲೇ ಆಗುತ್ತೆ, ಕೋರ್ಟ್ ಕೇಸ್ ಹೋಗುತ್ತೆ. ಸೊ ತುಂಬಾ ನೆಗೆಟಿವ್ಸ್ ಇದಾವೆ ಎಕ್ಸಾಮ್ ಬಗ್ಗೆ ಅಂತ. ಎಸ್, ದೇರ್ ಆರ್ ನೆಗೆಟಿವ್ಸ್, ಐ ಆಮ್ ನಾಟ್ ಡೆನಿಂಗ್ ದಟ್, ಬಟ್ ದೇರ್ ಆರ್ ಮೋರ್ ಪಾಸಿಟಿವ್ಸ್ ದೆನ್ ದ ನೆಗೆಟಿವ್ಸ್ ಅಷ್ಟೇ. ಸಿ, ಇಲ್ಲಿ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ, ಐ ಆಮ್ ಜಸ್ಟ್ ಟೆಲ್ಲಿಂಗ್ ದಟ್ ಮೇನ್ಸ್ ಈಸ್ ಅ ಡಿಸೈಡಿಂಗ್ ಫ್ಯಾಕ್ಟರ್, ಸೊ ಫೋಕಸ್ ಆನ್ ದಿಸ್ ಅಂತ ಅಷ್ಟೇ. ಓಕೆ ಫೈನ್. ದಿಸ್ ಈಸ್ ದ ಓವರ್ ಆಲ್ ಮೇನ್ಸ್ ಅಂಡ್ ಇಂಟರ್ವ್ಯೂ ಬ್ರೇಕ್ ಡೌನ್. ಸೊ ನಿಮ್ಗೊಂದು ಕ್ಲಾರಿಟಿ ಬಂತು ಅನ್ಸುತ್ತೆ. ಫೈನ್. ನೆಕ್ಸ್ಟ್ ಕಮ್ ಟು ದಿ ಆನ್ಸರ್ ರೈಟಿಂಗ್ ಪಾರ್ಟ್. ನಾ ಹೇಳಿದೆ ಆಲ್ರೆಡಿ, ಮೇನ್ಸ್ ಆನ್ಸರ್ ರೈಟಿಂಗ್ ಬಗ್ಗೆ ನಾವು ತುಂಬಾ ಅಪ್ಸರ ಅವ್ರ ಸ್ಟೋರಿನ ಡಿಸ್ಕಸ್ ಮಾಡಿದ್ವಿ. ಸೇಮ್ ವಿತ್ ಆಲ್ ದ ಟಾಪರ್ಸ್. ಪ್ರತಿ ವರ್ಷ ನಮ್ಮ ಹತ್ರ ಬರೋ ಟಾಪರ್ಸ್ಗೂ ಸೇಮ್ ಆಕ್ಚುಲಿ. ಯಾಕಂದ್ರೆ ಎವ್ರಿ ಇಯರ್ ಟಾಪರ್ಸ್ ಬರ್ತಾನೆ ಇರ್ತಾರೆ. ರೈಟ್ ಅಪ್ರೋಚ್ ಅಲ್ಲಿ ನಾವು ಮಾಡಿದೀವಿ ಅಂತಂದ್ರೆ ಸಕ್ಸಸ್ ಆಗ್ತಾನೆ ಇರ್ತಾರೆ. ಸೊ 4 ಪಿಲ್ಲರ್ಸ್ ನಾವು ಒಂದು ಪ್ರಿಪರೇಷನ್ ಸ್ಟೇಜ್ ಅಲ್ಲಿ ಕಂಡುಕೊಂಡಿದ್ದು ಅಂತಂದ್ರೆ, ಒಂದು ನೋಡಿ, ಫಸ್ಟ್ ಡೆಫಿನೆಟ್ಲಿ ನಾಲೆಡ್ಜ್. ನಾ ಹೇಳಿದೆ ನಿಮಗೆ, ಪ್ರಜಾಪ್ರಭುತ್ವ, ಕರೆಕ್ಟಾ? ಇದ್ರ ಬಗ್ಗೆ ನಾಲೆಡ್ಜ್ ಇರಲೇಬೇಕು ಫಸ್ಟ್ ಪಾರ್ಟ್, ರೈಟ್? ಪ್ರಜಾಪ್ರಭುತ್ವ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ, ರೈಟ್? ಡೆಮೋಕ್ರಸಿ, ಅದರ ಮೀನಿಂಗ್ ಏನು? ಸೊ ಆಪೋಸಿಟ್ ಆಫ್ ಪ್ರಜಾಪ್ರಭುತ್ವ ಯಾವುದು? ವರ್ಲ್ಡ್ ಅಲ್ಲಿ ಯಾವ್ಯಾವ ಕಂಟ್ರೀಸ್ ಡೆಮೋಕ್ರಸಿ ಇದೆ? ಈ ಡೆಮೋಕ್ರಸಿಯಿಂದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ವೇ ಫಾರ್ವರ್ಡ್ ಏನು, ರೈಟ್? ಸೊ ಈ ನಾಲೆಡ್ಜ್ ನಿಮಗೆ ಗೊತ್ತಿರಬೇಕು. ಸೆಕೆಂಡ್ ಒನ್ ನೋಡಿ, ಪ್ರಾಪರ್ ಸ್ಟ್ರಕ್ಚರ್. ಐ ಟೋಲ್ಡ್ ಯು, ಸ್ಟ್ರಕ್ಚರ್ ಹೆಂಗಿರ್ಬೇಕು ಹೇಳಿ? ಫಸ್ಟ್ ಇಂಟ್ರೊಡಕ್ಷನ್ ಬರೀಬೇಕು, 1 or 2 ಲೈನ್ಸ್, ದೆನ್ ಬಾಡಿ, ದೆನ್ ಕನ್ಕ್ಲೂಷನ್. ಸೊ ಬಾಡಿಯಲ್ಲೂ ಅಂತ ಬಂದಾಗ ಯು ನೀಡ್ ಟು ಆನ್ಸರ್ ಆಲ್ ದ ಆಸ್ಪೆಕ್ಟ್ಸ್. ಸೊ ನಿಮಗೆ ಒಂದು ಆನ್ಸರ್ ಕಾಪಿ ತೋರಿಸ್ತೇನೆ, ವೇಟ್ 1 ಸೆಕೆಂಡ್. ದೆನ್ ಟೈಮ್ ಮ್ಯಾನೇಜ್ಮೆಂಟ್, ಬಿಕಾಸ್ ಯು ವಿಲ್ ಗೆಟ್ ಓನ್ಲಿ 6 to 7 minutes. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, 1 ನಿಮಿಷ ಇಲ್ಲಿ ನೋಡಿ. ಈಗ KPSC ಅಲ್ಲಿ 2026 ಅಲ್ಲಿ ಏನಾಗಿ, 2020 ಐ ಥಿಂಕ್, 2025 ಅಲ್ಲಿ ಏನಿತ್ತು ಹೇಳಿ? ಇನ್ಸ್ಟೆಡ್ ಆಫ್ 18 to 20 ಕ್ವಶನ್ಸ್ 23 ಕ್ವಶನ್ಸ್ ಕೊಟ್ಟಿದ್ದಾರೆ, ಅದರಲ್ಲೂ 5 pages. ನಿಮ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ದಟ್ ಮೀನ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಹೆಕ್ಟಿಕ್ ಪ್ರೋಸೆಸ್. ಸೊ ನೀವು ಕರೆಕ್ಟಾಗಿ ಟೈಮ್ ಮ್ಯಾನೇಜ್ ಮಾಡಲಿಲ್ಲ ಅಂತಂದ್ರೆ, ಐ ಹ್ಯಾವ್ ಸೀನ್ ಮೈ ಓನ್ ಪರ್ಸನಲ್ ಸ್ಟೂಡೆಂಟ್ಸ್. ಸರ್ ನಾನು ಪೇಪರಲ್ಲಿ ಬರೀ 17 ಕ್ವಶನ್ಸ್ ಅಟೆಂಡ್ ಮಾಡಿ ಬಂದಿದ್ದೆ. 23ರಲ್ಲಿ ನೀವು 17 ಅಂತಂದ್ರೆ ಆಲ್ಮೋಸ್ಟ್ 5 ಕ್ವಶನ್ಸ್, ಆಲ್ಮೋಸ್ಟ್ 60 ಕ್ವಶನ್ಸ್ ನೀವು ಅಟೆಂಡೇ ಮಾಡಿಲ್ಲ. ನೀವು ಕೈಯಾರೆ ಕೊಟ್ಟಂಗಾಯ್ತಿದ್ದು. ಈವನ್ ದೋ ಯು ನೋ ದ ಆನ್ಸರ್, ಯು ಕಾಂಟ್ ಏಬಲ್ ಟು ಪರ್ಫಾರ್ಮ್, ಯು ಕಾಂಟ್ ಏಬಲ್ ಟು ಆನ್ಸರ್ ಆಲ್ ದೀಸ್ 23 ಕ್ವಶನ್ಸ್. ದೆನ್ ವಾಟ್ ಇಸ್ ದ ಪಾಯಿಂಟ್ ಆಫ್ ಯುವರ್ ಪ್ರಿಪರೇಷನ್? ಅಫ್ಕೋರ್ಸ್ ಇದು ನಿಮಗೆ ಒಂಥರ ಬೌನ್ಸರ್ ಆಗಿದೆ. ಆಕ್ಚುಲಿ ನಿಮಗೆ ಅಂತಲ್ಲ, ಎಲ್ರಿಗೂ ಬೌನ್ಸರ್ ಆಗಿದೆ 2026. ನೋ ಬಡಿ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್. ಈ ಅಟೆಂಪ್ಟ್ ಅಲ್ಲಿ ಇಷ್ಟು ಕ್ವಶನ್ಸ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈವನ್ UPSC ಬರೀ ನಿಮ್ಗೆ 20 ಕ್ವಶನ್ಸ್ ಬರುತ್ತೆ ಅಂತ, ಅದು KPSC 23 ಕ್ವಶನ್ಸ್ ಕೊಟ್ಟವ್ರೆ. ಅದೇ ದಟ್ ಈಸ್ ದ ಲೆವೆಲ್ ಆಫ್ ಡಿಫಿಕಲ್ಟಿ. ಸಿ, ಅಂದ್ರೆ ಡಿಫಿಕಲ್ಟಿ ಇದೆ ಅಂದ್ರೆ ಡೆಫಿನೆಟ್ಲಿ ದೆರ್ ಈಸ್ ಎ ವೇ ಅಂತ. ಓಕೆ, ಓನ್ಲಿ ಥಿಂಗ್ ಈಸ್ ಯು ನೀಡ್ ಟು ಡೂ ಇನ್ ಎ ರೈಟ್ ವೇ. ಗಾಟ್ ಇಟ್? ಫೈನ್. ನೆಕ್ಸ್ಟ್ ಬನ್ನಿ, ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಯಾಕೆಂತ ಗೊತ್ತಾಯ್ತಲ್ಲ ನಿಮಗೆ. ದೆನ್ ವ್ಯಾಲ್ಯೂ ಅಡಿಷನ್ ಪಾರ್ಟ್, ಡೆಫಿನೆಟ್ಲಿ. ಸೊ ಐಲ್ ಶೋ ಯು ನಾವು ಈಗ ಒಂದೊಂದೇ ಡಿಸ್ಕಸ್ ಮಾಡೋಣ ಬನ್ನಿ. ಸೊ ದಿಸ್ ಈಸ್ ದ UPSC ಆನ್ಸರ್ ಕ್ಯಾಂಡಿಡೇಟ್. ಇಲ್ಲಿ ನೋಡಿ, ನಿಮಗೆ ಏನದು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಆಫ್ ಪೀಪಲ್ ಡ್ಯೂರಿಂಗ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂಡ್ ವೇದಿಕ್ ಪೀರಿಯಡ್. ಅಂದ್ರೆ ನೋಡಿ, ಇದು ಓದ್ಲಿಕ್ಕೆ ಕಷ್ಟ ಆಗ್ತಿದೆ. ಫಸ್ಟ್ ಪಾಯಿಂಟಾ? 1 ಸೆಕೆಂಡ್. ಅಂದ್ರೆ ಫಸ್ಟ್ ಅರ್ಥನೇ ಆಗ್ತಿಲ್ಲ, ದಟ್ ಮೀನ್ಸ್ ಹ್ಯಾಂಡ್ ರೈಟಿಂಗ್. ಫಸ್ಟ್ ಪಾರ್ಟ್. ಸೆಕೆಂಡ್ ಬನ್ನಿ, ಇಂಟ್ರೊಡಕ್ಷನ್ ನೋಡಿ. ಯು ನೋ ನೀಡ್ ಟು, ಈ ಬಾರ್ಡರ್ ಇಂದ ಈ ಕಡೆ ಆ ಕಡೆ ಬರೆಯಂಗಿಲ್ಲ, ರೈಟ್?
ಸೊ ಕ್ವಶನ್ ಅಲ್ಲಿ ಬರೆದಿದ್ದಾರೆ. ಸೊ ಅದರಲ್ಲಿ ನೋಡಿ ಈ ಒಂದು ಪಾಯಿಂಟ್ ಬರೆದು ದೆನ್ ಒಂದು ಆರೋ ಮಾರ್ಕ್ ಹಾಕಿದ್ದಾರೆ. ದಿಸ್ ಈಸ್ ನಾಟ್ ದ ರೈಟ್ ವೇ. ಅಂಡ್ ನೋಡಿ ಇಲ್ಲಿ ಆನ್ಸರ್ಸ್ ಅಂಡರ್ಲೈನ್ ಮಾಡಿದರೆ ಗುಡ್. ಪಾಯಿಂಟ್ಸ್ ನೋಡಿ ಯಾವಾಗಲೂ ಬಾರ್ಡರ್ ಇಂದ ಆಚೆ ಬರಬಾರ್ದು. ಸೊ ದಿಸ್ ಕ್ರಿಯೇಟ್ಸ್ ಎ ನೆಗೆಟಿವ್ ಇಂಪ್ರೆಷನ್. ಸೊ ನೀವು ಸರ್ವಿಸ್ ಹೋದ್ಮೇಲೂ ಅಷ್ಟೇ, ನೀವು ಸರ್ವಿಸಲ್ಲಿ ಏನು ಕಂಡೀಷನ್ಸ್ ಇರುತ್ತಲ್ಲ ಅದನ್ನು ಮಾತ್ರ ಮಾಡಬೇಕು. ಓಕೆ, ಬಿಯಾಂಡ್ ದಟ್ ಯು ಕಾಂಟ್ ಏಬಲ್ ಟು ಡೂ ಎನಿಥಿಂಗ್. ಇಫ್ ಯು ಡೂಯಿಂಗ್ ದ್ಯಾಟ್, ಸೊ ಯು ಆರ್ ನಾಟ್ ಫಾಲೋಯಿಂಗ್ ದ ರೂಲ್ಸ್ ಅಂತ ಅಷ್ಟೇ. ನಿಮ್ಮ ಸರ್ವಿಸಸ್ ಅಲ್ಲೂ ಹೋದ್ರೂ ಕೂಡ ಇಟ್ ಈಸ್ ಎ ಅಡ್ಮಿನಿಸ್ಟ್ರೇಷನ್ ಪ್ರೋಸೆಸ್. ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಈ ಅಡ್ಮಿನಿಸ್ಟ್ರೇಟರ್ಸ್ ಇದಾರಲ್ಲ, ವೆದರ್ IAS ಆರ್ KS ಆಫೀಸರ್ಸ್, ಇಲ್ಲಿ ಯಾರು ಪಾಲಿಸಿ ಫ್ರೇಮ್ ಮಾಡೋರಲ್ಲ, ಪಾಲಿಸಿ ಇಂಪ್ಲಿಮೆಂಟ್ ಮಾಡುವಂತವ್ರು. ಓಕೆ, ಸೊ ದಿಸ್ ಈಸ್ ದ ಮೇನ್ ಜಾಬ್ ಆಕ್ಚುಲಿ. ದೇ ಆರ್ ದ ಎಕ್ಸಿಕ್ಯೂಟಿವ್. ಏನು ಪೊಲಿಟಿಷಿಯನ್ಸ್ ಆಗಲಿ ಆರ್ ಕಮಿಟೀಸ್ ಆಗಲಿ ಏನೊಂದು ಪಾಲಿಸೀಸ್ ಮಾಡಿದಾವೆ ಅಂತಂದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಕರ್ತವ್ಯ ಏನಿದೆಯಲ್ಲ, ಆ ಕರ್ತವ್ಯವನ್ನು ಗವರ್ನಮೆಂಟ್ ಈ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ ಕೊಟ್ಟಿರುತ್ತೆ. ದಟ್ ಮೀನ್ಸ್ ಯು ಜಸ್ಟ್ ನೀಡ್ ಟು ಇಂಪ್ಲಿಮೆಂಟ್ ದ ಪಾಲಿಸೀಸ್. ದಟ್ ಈಸ್ ದ ಮೇನ್ ರೋಲ್. ಹಂಗಾಗಿ ನೀವು ಹೇಳಿದ ರೂಲ್ಸ್ ನ ಫಾಲೋ ಮಾಡಬೇಕು. ಸೊ ಆನ್ಸರ್ ಕಾಪಿಯಲ್ಲಿ ಗೊತ್ತಾಗುತ್ತೆ ನೋಡಿ ಈ ತರ. ಸೊ ಇದು ಓದ್ಬೇಕಾದ್ರೆ ಏನ್ ಅನ್ಸುತ್ತೆ ಹೇಳಿ, ಜಸ್ಟ್ ನೋಡಿ ಇಲ್ಲಿ ಹೆಂಗೆ ತುಂಬಾ ಕ್ಲಮ್ಸಿ ಆಗ್ಬಿಟ್ಟಿದೆ. ಬಟ್ ಲುಕ್ ಅಟ್ ಹಿಯರ್, ಕ್ವಶನ್ ಇಂಟ್ರೊಡಕ್ಷನ್, ದೆನ್ ಇನ್ಸ್ಟೆಡ್ ಆಫ್ ಕಾಂಪೋನೆಂಟ್ಸ್ ಕೇಳಿದಾಗ ರೈಟಿಂಗ್ ಇಟ್ ಇನ್ ಎ ಡಯಾಗ್ರಾಮ್. ದಿಸ್ ಈಸ್ ಅ ವಿ ಟೀಚ್ ಆಕ್ಚುಲಿ. ನಮ್ಮ ಅಂತ ಆನ್ಸರ್ ರೈಟಿಂಗ್ ಇದರಲ್ಲೂ ಕೂಡ ಟೀಚ್ ಮಾಡಿದೀವಿ. ಅಂಡ್ ತುಂಬಾ ಹುಡುಗರದು ರಿಸಲ್ಟ್ ಕಂಡಿದೆ. ನಾ ಹೇಳಿದ್ನಲ್ಲ, ಈವನ್ KS ರಿಸಲ್ಟ್ ಬರಲಿ, ಐ ಆಮ್ 100% ಶೋರ್ ದಟ್ ಮೈ 7 ಮೆಂಬರ್ಸ್ ಅಲ್ಲಿ ಡೆಫಿನೆಟ್ಲಿ 6 ಮೆಂಬರ್ಸ್ ಕ್ಲಿಯರ್ ಆಗುತ್ತೆ. ಐ ಆಮ್ 100% ಶೋರ್ ದಟ್. ಬೇಕಾದ್ರೆ ನೀವು ಬಂದ್ಮೇಲೆ ಕೇಳಿ ನನ್ನ. ಸೊ ನಾನು KS ಮೇನ್ಸ್ ಅಲ್ಲಿ ಮೆಂಟರ್ಶಿಪ್ ಮಾಡ್ತಿದ್ದೆ. ಸೊ ಅವರು 2 ಸರಿ ಮೇನ್ಸ್ ಬರ್ತಾರೆ KPSC, ಬಟ್ ದೇ ಡಿಡಂಟ್ ಮೇಕ್ ಇಟ್ ಇನ್ ಟು ಮೇನ್ಸ್ ಲಿಸ್ಟ್. ಬಟ್ ಈ ಸರಿ ಅವ್ರದ್ದು ಮೇನ್ಸ್ ಲಿಸ್ಟ್ ಅಲ್ಲಿ ಬಂದು ಇಂಟರ್ವ್ಯೂ ಕೂಡ ಅಪಿಯರ್ ಆಗಿದ್ದಾರೆ. ದೇ ಆರ್ ವೇಟಿಂಗ್ ಫಾರ್ ದ ಫೈನಲ್ ರಿಸಲ್ಟ್ಸ್. ಸೊ ದೀಸ್ ಆಲ್ ಥಿಂಗ್ಸ್ ವಿ ಹ್ಯಾವ್ ಟೀಚ್ಡ್ ದೆಮ್. ಗಾಟ್ ಇಟ್? ಫೈನ್. ನೋಡಿ ಹೆಂಗಿರುತ್ತೆ ನೋಡಿ, ಈ ಮೇಲಿನ ಆನ್ಸರ್ಗೂ ಈ ಆನ್ಸರ್ಗೂ ನೋಡಿ, ನೀವು ಎವ್ಯಾಲ್ಯೂಯೇಟರ್ ಆಗಿ ಥಿಂಕ್ ಮಾಡಿ. ಸೊ ಅದಕ್ಕೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಚೆನ್ನಾಗಿ ಮಾರ್ಕ್ಸ್ ಕೊಡ್ತೀರಾ, ಸೆಕೆಂಡ್ ಈ ಒಂದು ಆನ್ಸರ್ಗೆ ಕೊಡ್ತೀರಾ. ಅಫ್ಕೋರ್ಸ್ ಇದು ಕೂಡ ಸ್ವಲ್ಪ ಕನ್ಕ್ಲೂಷನ್ ಲೆಂತೆ ಆಯಿತು, ಬಟ್ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಸ್ಟ್ರಕ್ಚರಿಂಗ್. ಓಕೆ, ಹೌ ದೇ ಆರ್ ಯೂಸಿಂಗ್ ದ ಫ್ಲೋ ಚಾರ್ಟ್ಸ್ ಆಗಿರ್ಬೋದು, ರೈಟ್? ಹೌ ದೇ ಆರ್ ಯೂಸಿಂಗ್ ಡಯಾಗ್ರಾಮ್ಸ್ ಆಗಿರ್ಬೋದು. ಐ ಹೋಪ್ ಯು ಗಾಟ್ ಇಟ್. ದೀಸ್ ಆರ್ ಆಲ್. ಸೊ ಇನ್ ಡೀಟೇಲ್ ಆಗಿ ನಾವು ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಮೆಂಟರ್ಶಿಪ್ ಬ್ಯಾಚ್ ಅಲ್ಲಿ ಲೈವ್ ಆಗಿ ಟೀಚ್ ಮಾಡ್ತೀವಿ. ಓಕೆ, ಕ್ಲಾಸಸ್ ನಿಮಗೆ ರೆಕಾರ್ಡೆಡ್ ಕೊಡ್ತೀವಿ. ಸೊ ದಟ್ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಶೆಡ್ಯೂಲ್ ಪ್ರಕಾರ ಯು ನೀಡ್ ಟು ಫಿನಿಶ್ ವಿತ್ ಇನ್ ದಟ್ ಟೈಮ್ ಪೀರಿಯಡ್. ಸೊ ವಿತ್ ಇನ್ 1 or 2 days ಟಾರ್ಗೆಟ್ ಕೊಡ್ತೀವಿ. ಥರ್ಡ್ ಡೇ ವಿ ಆರ್ ಗೋಯಿಂಗ್ ಟು ಡೂ ಲೈವ್ ಸೆಷನ್ಸ್. ಗಾಟ್ ಇಟ್? ಎಸ್. ಸೊ ಆನ್ಸರ್ ಕಾಪಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಯ್ತು ಆಕ್ಚುಲಿ, ಕರೆಕ್ಟಾ? ಸೊ KPSC ಅಲ್ಲಿ ಯಾವ ಒಂದು ಪೇಪರ್ಸ್ ಇರುತ್ತೆ ನೋಡಿ, 7 ಪೇಪರ್ಸ್ ಅಂತ ಹೇಳಿದ್ದೆ. ಜಸ್ಟ್ ಇದು ಕ್ವಾಲಿಫೈಯಿಂಗ್ ಇರುತ್ತೆ, ಕನ್ನಡ ಮತ್ತೆ ಇಂಗ್ಲಿಷ್. ಸೊ ಯು ಜಸ್ಟ್ ನೀಡ್ ಟು ಕ್ವಾಲಿಫೈ. essay ಪೇಪರ್ ಇರುತ್ತೆ, 1 GS 1 2 3 4 ಇರುತ್ತೆ. ಸೊ ಟೋಟಲ್ ಎಷ್ಟಾಯ್ತು ಹೇಳಿ? 7 ಪೇಪರ್ಸ್. ಅದರಲ್ಲೂ ನಿಮಗೆ ಮಾರ್ಕ್ಸ್ ಕೌಂಟ್ ಆಗೋದು 5 ಪೇಪರ್ಸ್ ಹೇಳಿದ್ವಲ್ಲ, 1250 ಮಾರ್ಕ್ಸ್. ಆಪ್ಷನಲ್ ಸಬ್ಜೆಕ್ಟ್ನ ಈ ಸರಿ ರಿಮೂವ್ ಮಾಡಿದ್ದಾರೆ. ಓಕೆ, ಸೊ ಈ ಒಂದು ಬರ್ಡನ್ ಇಲ್ಲ ನಮ್ಮ ಮೇಲೆ. ಸೊ ಇದನ್ನ ಮಾತ್ರ ಓದ್ಕೊಂಡ್ರೆ ಸಾಕು, ರೈಟ್? ನೆಕ್ಸ್ಟ್ ಮೂವ್ ಆನ್ ಬನ್ನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಒನ್ಸ್ ಅಗೇನ್, ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ ಲರ್ನಿಂಗ್ ಅಪ್ರೋಚ್. ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಗಿವ್ ಯು. ಯಾಕಂದ್ರೆ ಪ್ಯಾಟರ್ನ್ ತುಂಬಾ ಚೇಂಜ್ ಆಗಿದೆ. ಸೊ ಹೊಸ ಪ್ಯಾಟರ್ನ್ಗೆ ನೀವು ಹೊಸದಾಗಿ ಅಪ್ರೋಚ್, ಹೊಸದಾಗಿ ಅಡ್ಯಾಪ್ಟ್ ಆಗಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ವಿ ಆರ್ ಮೂವಿಂಗ್ ಬ್ಯಾಕ್ವರ್ಡ್ ಅಂತಾನೆ ಅರ್ಥ. ಓಕೆ, ಹಂಗಾಗಿ ನಮ್ಮ ಒಂದು ಕ್ಲಾಸಸ್ ಸ್ಟ್ರಕ್ಚರ್ ಹೇಗಿರುತ್ತೆ ನೋಡಿ. ಫಸ್ಟ್ ಲೆವೆಲ್ 1 ಬೇಸಿಕ್ ರೆಕಾರ್ಡೆಡ್ ಲೆಕ್ಚರ್ಸ್ ಇರುತ್ತೆ, ಕೋರ್ ಥಿಯರಿ ಫೌಂಡೇಶನ್. ಸೊ ಏನೇನು ಸಬ್ಜೆಕ್ಟ್ಸ್ ಇದಾವಲ್ಲ, ನಮ್ಮ ಸಬ್ಜೆಕ್ಟ್ಸ್ ಆಲ್ಮೋಸ್ಟ್ 11 ಸಬ್ಜೆಕ್ಟ್ಸ್ ಇದೆ KPSC KS ಸಿಲೆಬಸ್ ಅಲ್ಲಿ. ಎಲ್ಲವೂ ನಿಮಗೆ ರೆಕಾರ್ಡೆಡ್ ಮಾಡಿಸಿದೀವಿ. ಐ ಟೋಲ್ಡ್ ಯು ದ ಫ್ಯಾಕಲ್ಟಿ ಬಗ್ಗೆ ವಿಡಿಯೋ 1 ಅಲ್ಲಿ ಹೇಳಿದೀವಿ. ಸೊ ಯಾರ್ಯಾರು ನಮ್ಮ ಫ್ಯಾಕಲ್ಟೀಸ್ ಅಂತ. ಸೊ ಆ ಫ್ಯಾಕಲ್ಟೀಸ್ ಎಲ್ಲ ರೆಕಾರ್ಡಿಂಗ್ ಮಾಡಿಟ್ಟಿದೀವಿ. ಸೊ ಎವ್ರಿ 2 daysಗೆ ಯು ಹ್ಯಾವ್ ಟು ಫಿನಿಶ್ ದ ರೆಕಾರ್ಡಿಂಗ್. ಥರ್ಡ್ ಡೇ ಅಲ್ಲಿ ಲೈವ್ ಸೆಷನ್ ಇರುತ್ತೆ. ಸೊ ಅದ್ರ ರಿಲೇಟೆಡ್ ಡೌಟ್ಸ್ ಆಗಲಿ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಬರ್ತಾರೆ. ಸರ್ ಕೆಲವರು ಡೌಟ್ಸ್ ಏನಿರುತ್ತೆ ಹೇಳಿ, ಸರ್ ನಾನು ಓದ್ದೆ ಅರ್ಥ ಆಗಲಿಲ್ಲ, ನಾನು ಕ್ಲಾಸಸ್ ನೋಡದೆ ಅರ್ಥ ಆಗಲಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ಸರ್ ನಾನು ಓದ್ದೆ ಎಲ್ಲ ಅರ್ಥ ಆಯ್ತು, ಬಟ್ ಯಾವುದು ಮೆಮರಿಯಲ್ಲಿ ಉಳ್ಕೊಂಡಿಲ್ಲ. ಇನ್ನು ಕೆಲವರು ಬರ್ತಾರೆ, ಸರ್ ನನಗಿದು ಮೇನ್ಸ್ ಆನ್ಸರ್ ರೈಟಿಂಗ್ ಹೆಂಗೆ ಬರೀಬೇಕಂತ ಗೊತ್ತಾಗ್ತಿಲ್ಲ, ನನಗೆ ಆನ್ಸರ್ ಇದೆ ಬಟ್ ಹೆಂಗೆ ರೀಪ್ರೊಡ್ಯೂಸ್ ಮಾಡಬೇಕು ಗೊತ್ತಾಗ್ತಿಲ್ಲ. ಸೊ ಇದು ಇಂಡಿವಿಜುವಲ್ ಅಪ್ರೋಚ್.
ಅಂದರೆ ಕೆಲವರಿಗೆ ಅರ್ಥ ಆಯಿತು ಅಂದರೆ ಲೈಕ್ ಲೆಟ್ಸ್ ಇದು ಎ, ಇದು ಬಿ, ಇದು ಸಿ ಅಂತ ತಗೊಂಡ್ರೆ ಸಮ್ ಪೀಪಲ್ ಆರ್ ಗುಡ್ ಅಟ್ ಎ ಬಟ್ ನಾಟ್ ಬಿ ಅಂಡ್ ಸಿ, ಬಟ್ ವೈಸ್ ವರ್ಸ ಅದರ್ ಪೀಪಲ್ಸ್ಗೆ ವೈಸ್ ವರ್ಸ. ಸೊ ಹಾಗಾಗಿ ವಿ ಆರ್ ಗೋಯಿಂಗ್ ಟು ಡೂ ದ ಎವ್ರಿ ಥರ್ಡ್ ಡೇ ನಿಮಗೆ ಲೈವ್ ಮೆಂಟರ್ಶಿಪ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಲೈವ್ ಅಲ್ಲೇ ನಿಮ್ಮ ಆನ್ಸರ್ಸ್ ಎಲ್ಲ ವೆರಿಫೈ ಮಾಡ್ತೀವಿ. ದಟ್ ಈಸ್ PBS ಲೆವೆಲ್ 2. ಫಸ್ಟ್ ಇದನ್ನ ಮುಗಿಸ್ಕೋಬೇಕು ನೀವು, ದೆನ್ ಲೆವೆಲ್ 2, ದೆನ್ ಲೆವೆಲ್ 3 ಬಂದು ಅಡ್ವಾನ್ಸ್ಡ್ ಲೆಕ್ಚರ್ಸ್. ಹಿಂಗೆ ಅಂತಂದ್ರೆ ಮೈನ್ಸ್ ಆನ್ಸರ್ ರೈಟಿಂಗ್ ಮಾಡೋದು ಹೇಗೆ. ಓಕೆ, ಸೊ ವಿಲ್ ಪ್ರೊವೈಡ್ ಯು ದ ಕಂಟೆಂಟ್ ಆಸ್ ವೆಲ್ ಅಂಡ್ ಲೆಕ್ಚರ್ಸ್ ಆಸ್ ವೆಲ್. ನಿಮಗೆ ಒನ್ ಸೆಕೆಂಡ್, ಇಲ್ಲಿ ನಾವು ರೆಕಾರ್ಡೆಡ್ ಕೊಡೋದ್ರಿಂದ ಅಡ್ವಾಂಟೇಜ್ ಏನು ಅಂತಂದ್ರೆ ಯು ಕ್ಯಾನ್ ವಾಚ್ ಇಟ್ ಇನ್ 2x ಆಗಲಿ 1.5x ಆಫ್ ಇಫ್ ಅಟ್ ಆಲ್ ಯು ಕಾಂಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ 0.7x. ಸೊ ಈ ಥರ ನೀವು ನೋಡಿಕೊಂಡು ಸ್ಲೋ ಆಗಿ ಈವನ್ ಸ್ಪೀಡಲ್ಲಿ ನೋಡಿ ಯು ಕ್ಯಾನ್ ಫಿನಿಶ್ ದ ವಿಡಿಯೋ ವಿತ್ ಇನ್ ಎ ಟೈಮ್ ಫ್ರೇಮ್ಗಿಂತ ಮುಂಚೆನೆ ನೀವು ಫಿನಿಶ್ ಮಾಡ್ಕೋತೀರಾ. ಓಕೆ, ಸೊ ನೆಕ್ಸ್ಟ್ ಯು ವಿಲ್ ಕಮ್ ಟು ದ ಲೈವ್ ಸೆಷನ್. ಸೊ ಎವ್ರಿ ಸೆಕೆಂಡ್ ಆರ್ ಥರ್ಡ್ ಡೇ ನಿಮಗೆ ಲೈವ್ ಸೆಷನ್ ಇರುತ್ತೆ. ಸೊ ಅದು ಸ್ಕೆಡ್ಯೂಲ್ ಕಂಪ್ಲೀಟ್ ಆಗಿ ತೋರಿಸಿ ನಿಮಗೆ, ಡೋಂಟ್ ವರಿ. ಓಕೆ, ನಾವೇನಂತಂದ್ರೆ ಯಾಕೆ ನ್ಯೂ ಅಪ್ರೋಚ್ ತಂದಿದ್ದೀವಿ ಅಂತಂದ್ರೆ ಎಕ್ಸಾಮ್ ಚೇಂಜ್ ಆಗಿದೆ, ದಟ್ಸ್ ಆಲ್ ಅಷ್ಟೇ. ಎಕ್ಸಾಮ್ ಪ್ಯಾಟರ್ನ್ ಕೂಡ ಚೇಂಜ್ ಆಗಿದೆ. ದಟ್ ಇಸ್ ದ ಓನ್ಲಿ ರೀಸನ್ ವಿ ಬ್ರಿಂಗ್ ದ ನ್ಯೂ ಮೆಥಡ್. ಗಾಟ್ ಇಟ್? ನೆಕ್ಸ್ಟ್ ಬನ್ನಿ, ಶೆಡ್ಯೂಲ್ ಹೇಳಿದ್ನಲ್ಲ, ದಿಸ್ ಇಸ್ ದ ಶೆಡ್ಯೂಲ್. ಜಸ್ಟ್ ಸಿ ಒನ್ಸ್, ಇಟ್ ಈಸ್ ಎ ಗ್ಯಾರಂಟಿ ಶೆಡ್ಯೂಲ್ ಫಾರ್ KS 2026. ಸೊ ಇಲ್ಲಿ ನಿಮಗೆ ವೀಕ್ಲಿ ಫೇಸ್ ಬ್ರೇಕ್ ಡೌನ್ ಆಗಿರುತ್ತೆ. ಫಸ್ಟ್ ವೀಕ್ ನೋಡಿ, ವೀಕ್ 1 ಅಲ್ಲಿ ಜಿಯೋಗ್ರಫಿ ಇರುತ್ತೆ. ಮಂಡೇ ಟು ಥರ್ಸ್ಡೇ ನಿಮಗೆ ಮೆಂಟರ್ಶಿಪ್ ಇರುತ್ತೆ. ಫ್ರೈಡೇ ಪ್ರಿಲಿಮ್ ಟೆಸ್ಟ್ ಇರುತ್ತೆ. ಸಿ ಇಲ್ಲಿ ನಿಮಗೆ ಏನಂತಾನೆ ಎವ್ರಿ ಡೇ ಕ್ಲಾಸಸ್ ಅಂತೂ ಕಂಪಲ್ಸರಿ. ದಟ್ ಇಸ್ ಅ ಒನ್ ಸೆಕೆಂಡ್ ಐ ವಿಲ್ ಶೋ ಯು. ಇಲ್ಲಿ ನೋಡಿ, ಮಂಡೇ ಟು ಥರ್ಸ್ಡೇ ಅಲ್ಲ, ಈವನ್ ಸಂಡೇವರೆಗೂ ಕೂಡ ನಿಮಗೆ ಕಂಪ್ಲೀಟ್ ಸಬ್ಜೆಕ್ಟ್ಸು ಡೇ ವೈಸು ಕ್ಲಾಸಸ್ನ ಅಪ್ಲೋಡ್ ಮಾಡ್ತೀವಿ. 1 ವೀಕ್ ಕಂಪ್ಲೀಟ್ಲಿ ಫಾರ್ ಜಿಯೋಗ್ರಫಿ. ಓಕೆ, 1 ವೀಕ್ ಕಂಪ್ಲೀಟ್ಲಿ ಫಾರ್ ಜಿಯೋಗ್ರಫಿ ಆ್ಯಂಡ್ ಮಂಡೇ ಟು ಥರ್ಸ್ಡೇ. ನೆಕ್ಸ್ಟ್ ಬನ್ನಿ, ಫ್ರೈಡೇ ಏನಿರುತ್ತೆ ಸೆಕ್ಷನಲ್ ಟೆಸ್ಟ್. ಸಪೋಸ್ ಫಸ್ಟ್ ವೀಕಲ್ಲಿ ನೀವು ಜಿಯೋಗ್ರಫಿ ಮಾಡಿದ್ದೀರಾ, ವೀಕೆಂಡ್ ಫ್ರೈಡೇ ಅಂತಂದಾಗ ಸೆಕ್ಷನಲ್ ಟೆಸ್ಟ್. ಓಕೆ, ಸ್ಯಾಟರ್ಡೇ ಮೇನ್ಸ್ ಆನ್ಸರ್ ರೈಟಿಂಗ್ ಅಂಡ್ ಸ್ವಾಟ್ ಅನಾಲಿಸಿಸ್. ನಾ ಹೇಳಿದ್ನಲ್ಲ, ಈಚ್ ಸ್ಟೂಡೆಂಟ್ಸು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇರುತ್ತೆ, ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. ವಿ ವಾಂಟ್ ಟು ಅಡ್ರೆಸ್ ದೆಮ್. ಓಕೆ, ಇಲ್ಲ ನಾವು ಕ್ಲಾಸ್ ಕೊಟ್ಬಿಟ್ಟು ಮುಗಿಸ್ಬಿಟ್ಟಿದ್ದೀವಿ ಅಂತ ಅಂದರೆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ನ ಅಡ್ರೆಸ್ ಮಾಡ್ದಂಗೆ ಆಗಲ್ಲ. ದಟ್ಸ್ ವೈ ವಿ ಹ್ಯಾವ್ ಬ್ರಾಟ್ ದಿಸ್ ಸ್ವಾಟ್ ಅನಾಲಿಸಿಸ್. ದಿಸ್ ಇಸ್ ದ ಫಸ್ಟ್ ಟೈಮ್ UPSC ಪ್ರಿಪರೇಷನ್ ಅಲ್ಲಿ ಅಪ್ಲೈ ಮಾಡ್ತಿರೋದು. ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಲಿ, ಯಾವುದೇ ಗೈಡೆನ್ಸ್ ಪ್ರೋಗ್ರಾಮ್ ಆಗಲಿ, ವಿ ಹ್ಯಾವ್ ಇನ್ಕ್ಲೂಡೆಡ್ ದಿಸ್ 3 years ಬ್ಯಾಕ್ ಇಟ್ ಸೆಲ್ಫ್. ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ನ ಕೇಳಿ, ನಿಮಗೆ ಗೊತ್ತಾಗುತ್ತೆ. ಸೊ ಸಂಡೇ PBS ಕ್ಲಾಸಸ್ ಇರುತ್ತೆ, PYQ ಸೆಷನ್ಸ್ ಇರುತ್ತೆ, ಮ್ಯಾಂಡೇಟ್ರಿ ರಿವಿಷನ್ ಸೆಷನ್ ಇರುತ್ತೆ. ವೀಕೆಂಡಲ್ಲಿ ನೀವು ರಿವಿಷನ್ ಮಾಡಲಿಲ್ಲ, ಕನ್ಸಾಲಿಡೇಷನ್ ಮಾಡಲಿಲ್ಲ ಅಂತಂದರೆ ಎಕ್ಸಾಮ್ ಪ್ರಿಪರೇಷನ್ನ ಬಿಟ್ಬಿಡಿ. ನಮ್ಮ ಮೈಂಡ್ ಸೆಟ್ಟೇ ಹೇಗೆ ಅಂತಂದರೆ, ಹೊಸದು ನೀವು ಆಲ್ರೆಡಿ ಓದ್ತಿದ್ರೆ ಗೊತ್ತಾಗಿರುತ್ತೆ, ಹೊಸ ಕಂಟೆಂಟ್ ಓದಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಬಟ್ ಹಳೆ ಕಂಟೆಂಟ್ ನಾವು ಇನ್ನೊಂದ್ಸರಿ ಓದೋಣ ಅಂತಂದ್ರು ಆ ಇಂಟ್ರೆಸ್ಟೇ ಬರಂಗಿಲ್ಲ. ಯಾಕಂದ್ರೆ ಹ್ಯೂಮನ್ ಬ್ರೈನ್ ವರ್ಕ್ ಆಗೋದೇ ಹಾಗೆ ಅಷ್ಟೇ. ಇಟ್ಸ್ ನಂದು ನಿಂದು ತಪ್ಪಂತಲ್ಲ, ಬಟ್ ವಿ ನೀಡ್ ಟು ಫೋರ್ಸ್ ದೆಮ್ ಟು ಸ್ಟಡಿ ಅಗೈನ್ ಸೊ ದಟ್ ಯು ನೀಡ್ ಟು ರಿಮೆಂಬರ್. ಸೊ ದೇರ್ ಇಸ್ ಎ ಫರ್ಗಾಟ್ ಕರ್ವ್ ಅಂತ ಬರುತ್ತೆ, ಫರ್ಗಾಟನ್ ಕರ್ವ್ ಅಂತ ಒಂದು ಬರುತ್ತೆ. ಹೇಗೆ ಗೊತ್ತಾ, ಇಲ್ಲಿವರೆಗೂ ಓಕೆ, ಮತ್ತೆ ನೀವು ಅದನ್ನ ನೋಡ್ಲಿಲ್ಲ ಅಂದ್ರೆ ಇದು ಮತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದು ನೋಡಿ, ಮೇ ಬಿ 1 ವೀಕ್ 1 ಮಂತ್ ಆದ್ಮೇಲೆ ನೀವು ಅದನ್ನ ಮತ್ತೆ ತಿರುಗಿ ನೋಡ್ಲಿಲ್ಲ ಅಂದ್ಕೊಳ್ಳಿ, ನಿಮ್ ಕಂಟೆಂಟ್ ಏನಾಗುತ್ತೆ, ಡೌನ್ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು ಮರಿತಾ ಹೋಗ್ತೀರಾ ಅಂತ ಅಷ್ಟೇ. ಓಕೆ, ಸೊ ದಟ್ಸ್ ವೈ ವಿ ಹ್ಯಾವ್ ಇನ್ಕ್ಲೂಡೆಡ್ ದ ರಿವಿಷನ್ ಸೆಷನ್ಸ್ ಆಸ್ ವೆಲ್. ಇಲ್ಲಿ ನೋಡಿ, ವೀಕ್ ಇನ್ನೊಂದ್ಸರಿ ನೋಡೋಣ ಬನ್ನಿ. ಜಿಯೋಗ್ರಫಿ 1 ವೀಕ್ ಇರುತ್ತೆ, ಸೆಕೆಂಡ್ ವೀಕ್ ಹಿಸ್ಟ್ರಿ ಇರುತ್ತೆ, ಥರ್ಡ್ ವೀಕಲ್ಲಿ ಬ್ಯಾಕ್ಲಾಗ್ಸ್ ಜಿಯೋಗ್ರಫಿ ಪ್ಲಸ್ ಹಿಸ್ಟ್ರಿ, ಫೋರ್ತ್ ವೀಕಲ್ಲಿ ಪಾಲಿಟಿ ಇರುತ್ತೆ. 1 ವೀಕ್, ಎಸ್ ಸರ್ 1 ವೀಕಲ್ಲಿ ಮುಗಿಸ್ಕೊಡ್ತೀರಾ? ಎಸ್, ಇಟ್ ಈಸ್ ಅ ರೆಕಾರ್ಡೆಡ್ ಸೆಷನ್ಸ್. ಐ ಆಮ್ ಟೆಲ್ಲಿಂಗ್ ಯು, ದಿಸ್ ಈಸ್ ಅ 3 months ಪ್ರೋಗ್ರಾಮ್ ಅಷ್ಟೇ. ಓಕೆ, 3 months ಅಲ್ಲಿ ವಿ ಆರ್ ಗೋಯಿಂಗ್ ಟು ಡೆಲಿವರ್ ವಾಟ್ ವಿ ಪ್ರಾಮಿಸ್ಡ್ ವಿತ್ ಮೋಸ್ಟ್ ಎಫೆಕ್ಟಿವ್ ವೇ. ದೆನ್ ವೀಕ್ 5 ಎಕಾನಮಿ, ವೀಕ್ 6 ಎನ್ವಿರಾನ್ಮೆಂಟ್, ವೀಕ್ 7 ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಇದೇ ಥರ ವೀಕ್ 8 ಇಲ್ಲಿವರೆಗೂ ನಿಮಗೆ ಬೇಸಿಕ್ ಕ್ಲಾಸಸ್. ನಾ ಹೇಳಿದೆ ನಿಮಗೆ ಬೇಸಿಕ್ ಫೌಂಡೇಶನ್, ವಿ ಆರ್ ಗೋಯಿಂಗ್ ಟು ಬಿಲ್ಡ್ ಬೇಸಿಕ್ ಫೌಂಡೇಶನ್. ದೆನ್ GS1, GS2, GS3, GS4, SA ವೀಕ್, ದೆನ್ ಫೈನಲ್ ಪೇಸ್. ಸೊ ನಿಮಗೆ ವೀಕ್ 13 ಅಂದರೆ 13 weeks ಡಿವೈಡೆಡ್ ಬೈ 4 ಅಂತ ಬಂದಾಗ ಆಲ್ಮೋಸ್ಟ್ 3.5 months ಅಲ್ಲಿ ಯು ಆರ್ ಗೋಯಿಂಗ್ ಟು ಫಿನಿಶ್ ದ ಎಂಟೈರ್ ಪ್ರೋಗ್ರಾಮ್. ಇಟ್ಸ್ ಲೈಕ್ ಎ ಕ್ರ್ಯಾಶ್ ಕೋರ್ಸ್ ಇದ್ದಂಗೆ. ಸೊ ಯು ನೋ ನೀಡ್ ಟು ವೇಟ್ ಫಾರ್ 6 to 7 months ಟು ಕಂಪ್ಲೀಟ್ ದ ಕೋರ್ಸ್. ನಿಮಗೆ 3.5 months ಅಲ್ಲಿ ವಿ ಆರ್ ಗೋಯಿಂಗ್ ಟು ಫಿನಿಶ್ ದ ಎಂಟೈರ್ ಕೋರ್ಸ್. ದಿಸ್ ಈಸ್ ದ ಕಂಪ್ಲೀಟ್
ಸ್ಕೆಡ್ಯೂಲ್. ಸೊ ನಿಮ್ಗೆ ಶೆಡ್ಯೂಲ್ ಕೂಡ ನಮ್ಮ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀವಿ. ಓಕೆ ಫೈನ್. ಸೊ ಅದರ್ ಮೆಂಟರ್ಶಿಪ್ ಫ್ಯಾಕಲ್ಟೀಸು, ದೀಸ್ ಆರ್ ದ ಮೆಂಟರ್ಶಿಪ್ ಫ್ಯಾಕಲ್ಟೀಸ್. ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನಂತಂದ್ರೆ ಎವ್ರಿ ಒನ್ ಆರ್ UPSC ಫ್ಯಾಕಲ್ಟಿ. ನಾವು UPSC ಫ್ಯಾಕಲ್ಟಿ, ವಿ ಆರ್ ಟೀಚಿಂಗ್ ಫಾರ್ UPSC ಸ್ಟೂಡೆಂಟ್ಸ್. ಆಕ್ಚುಲಿ ಮೆಂಟರ್ಶಿಪ್ ಮಾಡ್ತಿದ್ವಿ, ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ. ನೌ ವಿ ಆರ್ ಕಮಿಂಗ್ ಫಾರ್ ದ KS ಬ್ಯಾಚ್ ಆಸ್ ವೆಲ್. So you can pause the video, you can go through the mentors and they're credible. I'm just showing the credibility, that's all, nothing else. Okay, so ನಾವು ಏನು ಪಾತ್ನ ಫಾಲೋ ಮಾಡಿದ್ವಿ, ಸೊ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಸೇಮ್ ವೇ ವಿ ಆರ್ ಗೋಯಿಂಗ್ ಟು ಟೇಕ್ ಯು. ಸೊ ನಾವು ಅದೇ ದಾರಿಯಲ್ಲೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ವಿ ವಿಲ್ ಪ್ರಾಮಿಸ್ ದಟ್. ಫೈನ್, ನೆಕ್ಸ್ಟ್ ಬನ್ನಿ. ಆ್ಯಂಡ್ ನಿಮಗೆ ಡೆಮೋ ಕ್ಲಾಸಸ್ ಅಂತ ಬೇಕು ಅಂತಂದರೆ, ಸೊ ಇದೊಂದು ನೋಡಿ, ಮೈ KPSC KS ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ನಾನು ಇಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋಸ್ ಆರ್ ಫೇಸ್ಲೆಸ್. ಡೆಫಿನೆಟ್ಲಿ ನೀವು ನೋಡ್ತಿದ್ರಲ್ಲ, ಇದೇ ಫಾರ್ಮೆಟಲ್ಲೇ ನಿಮಗೆ ರೆಕಾರ್ಡೆಡ್ ಸೆಷನ್ಸ್ ಇರುತ್ತೆ. ಬಟ್ ಲೆವೆಲ್ 1 ಬಂದು ನಿಮಗೆ ಫೇಸ್ಲೆಸ್ ಇರುತ್ತೆ. 2 and 3 ದೇ ಆರ್ ಇನ್ ಲೈವ್ ಸೆಷನ್ಸ್. ಸೊ ಇಲ್ಲಿ ಫೇಸ್ ಆಗಲಿ, ಐ ಮೀನ್ ಎಲ್ಲವೂ ನಿಮಗೆ ಆಲ್ಮೋಸ್ಟ್ ಲೈವಲ್ಲೇ ಇರುತ್ತೆ. ಸೊ ಇಲ್ಲಿ ಎಲ್ಲವೂ ಗೊತ್ತಾಗುತ್ತೆ, ಯು ಕ್ಯಾನ್ ಡೈರೆಕ್ಟ್ಲಿ ಇಂಟ್ರಾಕ್ಟ್ ದ ಪೀಪಲ್. ಓಕೆ, ಬಟ್ ಫಸ್ಟ್ 1 month ನೀವು ಬೇಸಿಕ್ಸ್ ಫೌಂಡೇಶನ್ನು ಬಿಲ್ಡ್ ಮಾಡಬೇಕಾಗಿರೋದ್ರಿಂದ, ಓಕೆ, ದ ರೆಕಾರ್ಡೆಡ್ ವಿಡಿಯೋಸ್ ಕೊಡ್ತೀವಿ. ಸೆಕೆಂಡ್ ಅಂಡ್ ಥರ್ಡ್ ಲೈವ್ ಇರುತ್ತೆ. ಸೊ ಇದೇ ನಿಮಗೆ ಡೆಮೋ ಕೇಳ್ತಿದ್ರಲ್ಲ, ಸೇಮ್ ವೇ ಯು ಕ್ಯಾನ್ ಚೆಕ್ ಇಟ್ ಔಟ್ ಎನಿ ಅದರ್ ವಿಡಿಯೋ ಆಫ್ ಇನ್ವೈಸ್ ಅಕಾಡೆಮಿ. ಸೇಮ್ ವೇ ಯು ಗೆಟ್ ದ ಲೆಕ್ಚರ್ಸ್. ಸಿ ಮೈ ಪಾಯಿಂಟ್ ಏನು ಅಂತಂದ್ರೆ, ದೇರ್ ಇಸ್ ನೋ ಡಿಸ್ಟ್ರಾಕ್ಷನ್ ಹಿಯರ್. ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರಲ್ಲ. ನೀವು ಇಲ್ಲಿ ವಿ ಆರ್ ಪ್ರೊವೈಡಿಂಗ್ ಇಟ್ ಇನ್ ಆನ್ಲೈನ್. ಸೊ ನೀವು ಮನೆಯಿಂದ ಅಟೆಂಡ್ ಮಾಡ್ಬೋದು, ಲೈಬ್ರರಿಯಿಂದ ಅಟೆಂಡ್ ಮಾಡ್ಬೋದು. ವೆದರ್ ಯು ಆರ್ ವರ್ಕಿಂಗ್ ಪ್ರೊಫೆಷನಲ್, ಯು ಕ್ಯಾನ್ ಅಟೆಂಡ್, ರೈಟ್, ಆರ್ ಸಮ್ ಅದರ್ ಪರ್ಸನ್, ಯು ಕ್ಯಾನ್ ಅಟೆಂಡ್ ಆನ್ಲೈನ್ ಕ್ಲಾಸಸ್. ಇಲ್ಲಿ ರೆಕಾರ್ಡೆಡ್ ಕೊಡೋದ್ರಿಂದ ವೆದರ್ ಯು ಕಾಂಟ್ ಏಬಲ್ ಟು ಅಟೆಂಡ್ ದ ಲೆಕ್ಚರ್ ಆಲ್ಸೋ, ಯು ಕ್ಯಾನ್ ಫಿನಿಶ್ ದ ಕ್ಲಾಸಸ್. ಅಂದರೆ ಪಾಯಿಂಟ್ ಏನು ಅಂತಂದರೆ, ರೆಕಾರ್ಡೆಡ್ ಇರೋದ್ರಿಂದ ನೀವು ಯಾವ ಬೇಕಾದ್ರೂ ನೋಡ್ಕೋಬೋದು. ಬಟ್ ಏನಂದರೆ ವಿತಿನ್ 1 or 2 days ಅಲ್ಲಿ ಯು ನೀಡ್ ಟು ಫಿನಿಶ್ ದ ಟಾರ್ಗೆಟ್. ಓಕೆ, ಆ್ಯಂಡ್ ದಿಸ್ ಈಸ್ ಆಲ್ ಫಾರ್ ದ ಪಾರ್ಟ್ 2. ಸೊ ಪಾರ್ಟ್ 3 ಅಲ್ಲಿ ನಿಮಗೆ ಏನೇನು ಬೇಕು, ಯು ಜಸ್ಟ್ ಮೆನ್ಷನ್ ಯುವರ್ ಥಾಟ್ಸ್, ಡೌಟ್ಸ್ ಅಂಡ್ ಕ್ವರೀಸ್ ಇನ್ ದ ಕಾಮೆಂಟ್ ಸೆಕ್ಷನ್. So that we'll come up with a part 3. Any doubts idru mention in the comment section. Thank you and see you in the next section.